ಗುಣಮಟ್ಟದ ಆರೋಗ್ಯ ಹಾಗೂ ಒಂದು ಸಮಗ್ರ ವೈದ್ಯಕೀಯ ಸೌಲಭ್ಯವನ್ನು ಪ್ರತಿಯೊಬ್ಬರಿಗೂ ಲಭ್ಯಪಡಿಸೋದು ಒಂದು ಪ್ರಗತಿಪರ ಸರ್ಕಾರದ ಪ್ರಾಥಮಿಕ ಜವಾಬ್ದಾರಿಯಾಗಿರುತ್ತೆ. ಇಷ್ಟೇ ಯಾಕೆ, ಇದು ಪ್ರತಿಯೊಬ್ಬ ನಾಗರಿಕನ ಒಂದು ಮೂಲಭೂತ ಹಕ್ಕು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಭಾರತ ದೇಶವನ್ನು ತೆಗೆದುಕೊಂಡಾಗ ಸುಮಾರು 12 ಕೋಟಿ ಜನಕ್ಕೂ ಹೆಚ್ಚು ಬಡ ಕುಟುಂಬಗಳಿವೆ. ಹೀಗಿರುವಾಗ ಈ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರ ಹಾಗೂ ನಮ್ಮ ರಾಜ್ಯ ಸರ್ಕಾರ ನಮ್ಮ ನಾಗರಿಕರಿಗೆ ಯಾವ ರೀತಿಯ ವೈದ್ಯಕೀಯ ಸೌಲಭ್ಯಗಳನ್ನು ನೀಡ್ತಾ ಇದೆ ಹಾಗೂ ಯಾವ ರೀತಿಯ ವಿಮಾ ಸುರಕ್ಷೆಯನ್ನು ನೀಡ್ತಾ ಇದೆ ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ನಮ್ಮ ಸರ್ಕಾರದ ಒಂದು ಯೋಜನೆ ಅಂದರೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಕಾರ್ಯಕ್ರಮದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀವಿ. ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಉಪ ನಿರ್ದೇಶಕರಾದ ಡಾಕ್ಟರ್ ಚಂದ್ರಮೋಹನ್ ರವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್, ಈ ಒಂದು ಟ್ರಸ್ಟ್ನಲ್ಲಿ ABRK ಅನ್ನೋದು ಒಂದು ವಿಮೆ ಮಾತ್ರ. ಇದಲ್ಲದೆ ಇನ್ನೂ ಬಹಳಷ್ಟು ವಿಮೆಗಳು ಸಹ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಡಾಕ್ಟರ್ ಸ್ಫೂರ್ತಿ ಸಾಗರ್ ಅವರು ಸಹ ನಿಮ್ಮೊಂದಿಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ಈಗಾಗಲೇ ನಾನು ಹೇಳಿದೆ ಆಯುಷ್ಮಾನ್ ಭಾರತ್ ಯೋಜನೆ ಅಂತ. ಈ ಆಯುಷ್ಮಾನ್ ಭಾರತ್ ಯೋಜನೆ ಅಂದರೆ ಏನು, ಇದು ಯಾವಾಗ ಜಾರಿಗೆ ಬಂತು ಅಂತ ಡಾಕ್ಟರ್ ಚಂದ್ರಮೋಹನ್ ರವರಿಂದ ಈಗ ತಿಳ್ಕೊಳ್ಳೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಮುಂಚೆ ಅದು ಆರೋಗ್ಯ ಕರ್ನಾಟಕ ಅಂತ ಸ್ಟಾರ್ಟ್ ಆಯಿತು 2018ರಲ್ಲಿ 2/3/2018ರಲ್ಲಿ ಇದು ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಆವಾಗ ಒಂದು 7 ಕಾರ್ಯಕ್ರಮ ನಡೀತಾ ಇತ್ತು. ಅದಕ್ಕಿಂತ ಮುಂಚೆ ವಾಜಪೇಯಿ ಆರೋಗ್ಯಶ್ರೀ, ರಾಜೀವ್ ಗಾಂಧಿ ಆರೋಗ್ಯಶ್ರೀ, ಈ ಥರ ಹರೀಶ್ ಮುಖ್ಯಮಂತ್ರಿಗಳ ಸ್ವಾಂತನ ಯೋಜನೆ ಅಂತ 7 ವಿಭಿನ್ನವಾದಂಥ ಕಾರ್ಯಕ್ರಮಗಳು ನಮ್ಮ ಕರ್ನಾಟಕದಲ್ಲಿ ನಡೀತಾ ಇತ್ತು. ಅದು 2/3/2018ರಲ್ಲಿ ಎಲ್ಲ ಸೇರಿಸ್ಬಿಟ್ಟು ಅದನ್ನು ಆರೋಗ್ಯ ಕರ್ನಾಟಕ ಅಂತ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಏನಾಯಿತು ಅಂದರೆ 23/9/2018ರಲ್ಲಿ ಕೇಂದ್ರ ಸರ್ಕಾರ ಆಯುಷ್ಮಾನ್ ಭಾರತ್ ಅಂತ ಒಂದು ಕಾರ್ಯಕ್ರಮ ಇಂಟ್ರೊಡ್ಯೂಸ್ ಆಯಿತು. ಸೊ ಅದು 5 ಲಕ್ಷಕ್ಕೆ ವರ್ಗೂ ಕೊಡ್ತಾ ಇತ್ತು ಒಂದು ವರ್ಷಕ್ಕೆ. ನಮ್ಮದು ಅವಾಗ ತುಂಬ ಕಡಿಮೆ ಇತ್ತು, 2 ಲಕ್ಷ ಇತ್ತು ಆರೋಗ್ಯ ಕರ್ನಾಟಕದಲ್ಲಿ. ಅದಕ್ಕೆ ಎರಡರಲ್ಲೂ ಯಾವುದು ಬೆಸ್ಟ್ ಅಂತ ಸ್ಟಡಿ ಮಾಡಿಬಿಟ್ಟು ಎರಡನ್ನ ಮಿಂಗಲ್ ಮಾಡಿಬಿಟ್ಟು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ 30/10/2018ರಲ್ಲಿ ಇದು ಸ್ಟಾರ್ಟ್ ಆಗಿದ್ದು ಕಾರ್ಯಕ್ರಮ. ಹಾಗಿದ್ರೆ ತಾವು ಹೇಳಿದ ಹಾಗೆ ಈ ಮೊದಲಿದ್ದ ಯೋಜನೆಗಳನ್ನು ಒಗ್ಗೂಡಿಸಿಕೊಂಡು ಒಂದು ಹೊಸ ರೀತಿಯಲ್ಲಿ ಈ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯನ್ನ ಎರಡನ್ನೂ ಸೇರಿಸಿಕೊಂಡು ಇಂಟಿಗ್ರೇಟ್ ಮಾಡಿ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀರಾ? ಹಂಗೆ ಆಗಿದ್ದು. ಯಾಕೆ ಅಂದರೆ ಅಲ್ಲಿ ಏನೇನು ಬೆಸ್ಟು, ಈಗ ಆರೋಗ್ಯ ಕರ್ನಾಟಕ ಅಲ್ಲಿ ಯಾವ್ಯಾವ್ದು ಉತ್ತಮವಾಗಿದೆ ಅಂತ, ಆಮೇಲೆ ಆಯುಷ್ಮಾನ್ ಭಾರತ್ ಅಲ್ಲಿ ಯಾವ್ಯಾವ್ದು ಉತ್ತಮವಾಗಿದೆ ಅಂತ, ಎರಡನ್ನೂ ಉತ್ತಮವಾಗಿರೋವಂಥನ್ನ ಸೇರಿಸ್ಬಿಟ್ಟು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಲಾಂಚ್ ಮಾಡಿದ್ದದು. ಇನ್ನು ಡಾಕ್ಟರ್, ಈ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಫಲಾನುಭವಿಗಳು ಯಾರಿರ್ತಾರೆ ಹಾಗೂ ಇದಕ್ಕೆ ಯಾವ ರೀತಿಯ ಕ್ರಮಗಳನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು? ನಮ್ಮ ನಾಗರಿಕರು ಇದಕ್ಕೆ ಹೋಗಬೇಕು ಅಂದರೆ ಕುಟುಂಬದ ಎಷ್ಟು ಜನರು ಹೋಗ್ಬೋದು, ಗರಿಷ್ಠ ಯಾವ ವಯೋಮಿತಿ ಇದೆ, ಇದರ ಬಗ್ಗೆ ನಮಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಇದು ಖಂಡಿತವಾಗಿಯೂ ಇದೇನಾದರೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಕಾರ್ಯಕ್ರಮ ಅಂತ ಇದು ಬ್ರ್ಯಾಂಡೆಡ್. ಅಂದರೆ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಎರಡೂ ಸರ್ಕಾರಗಳಿಂದ ನಡೀತಾ ಇರೋವಂಥ ಕಾರ್ಯಕ್ರಮ ಇದು. ಒಂದು BPL ಕುಟುಂಬಕ್ಕೆ, ಬಡತನ ರೇಖೆಗಿನ ಕೆಳಗಡೆ ಇರೋವಂಥ ಕುಟುಂಬಕ್ಕೆ 1 ವರ್ಷಕ್ಕೆ, ಹೌದು, BPL ಅಂತ ಬಿಲೋ ಪಾವರ್ಟಿ ಲೈನ್ ಅಂತ ಕುಟುಂಬಗಳಿಗೆ ಪ್ರತಿ ವರ್ಷ ಒಂದು ಕುಟುಂಬಕ್ಕೆ 5 ಲಕ್ಷವರೆಗೂ ವೈದ್ಯಕೀಯ ಯಾವುದೇ ಥರವಂಥ ವೈದ್ಯಕೀಯ ಸವಲತ್ತುಗಳಿಗೆ ಅವರಿಗೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಹಭಾಗಿತ್ವದಲ್ಲಿ ಇದನ್ನು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅಂದರೆ ಒಂದು ಕುಟುಂಬದಲ್ಲಿ 2 ಇರ್ಬೋದು, 5 ಜನ ಇರ್ಬೋದು, 10 ಜನ ಇರ್ಬೋದು. ಸೊ ನಂಬರ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ಅಂದರೆ ಎಷ್ಟು ಜನ ಆದ್ರೂ ಒಂದು BPL ಕಾರ್ಡಲ್ಲಿ, ಆ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೂ ಈ ಕಾರ್ಯಕ್ರಮಕ್ಕೆ ಅರ್ಹರಿರ್ತಾರೆ, ಫಲಾನುಭವಿಗಳಾಗಿರ್ತಾರೆ. ಇನ್ನು ಇದಕ್ಕೆ ಗರಿಷ್ಠ
ವಿಮೆ ಎಷ್ಟು ಹಣದವರೆಗೂ ಇರುತ್ತೆ? ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೂ ಇರುತ್ತೆ. ಒಂದು ಕುಟುಂಬಕ್ಕೆ 1 ವರ್ಷಕ್ಕೆ 5 ಲಕ್ಷ. ಸೊ ಅಂದರೆ ಒಬ್ರಿಗಾದರೂ ಇದು 1 ವರ್ಷಕ್ಕೆ 5 ಲಕ್ಷ ಒಬ್ರಿಗೆ ಖರ್ಚಾಗ್ಬೋದು. ಇಲ್ಲ 2-3 ಜನಕ್ಕೆ ಒಂದೇ ವರ್ಷದಲ್ಲಿ ಕಾಯಿಲೆ ಬಿತ್ತು ಅವ್ರಿಗೆ ಚಿಕಿತ್ಸೆ ಬೇಕಾದರೆ 2-3 ಜನಕ್ಕೂ ಅದು ಡಿವೈಡ್ ಆಗೋಗುತ್ತೆ. ಅಂದರೆ ಗರಿಷ್ಠ ಮಟ್ಟ ಒಂದು ಕುಟುಂಬಕ್ಕೆ, ಒಂದು BPL ಕುಟುಂಬಕ್ಕೆ 5 ಲಕ್ಷವರೆಗೂ ಈ ಪ್ರೋಗ್ರಾಮಲ್ಲಿ ಕವರೇಜ್ ಆಗುತ್ತೆ. ಇದು ಕರ್ನಾಟಕದಲ್ಲಿ ವಿಭಿನ್ನವಾಗಿರುವಂಥದ್ದು ಅಂದರೆ ಇದು ಅಶ್ಯೂರೆನ್ಸ್ ಮಾಡೆಲ್ ನಡೆಯುತ್ತೆ, ಇನ್ಶೂರೆನ್ಸ್ ಅಲ್ಲ. ಅಂದರೆ ಬೆನಿಫಿಷರೀಸ್ ಯಾರೂ ಅಂದರೆ BPL ಕಾರ್ಡ್ ಅಂತ ನಾವೇನು ಹೇಳಿದ್ವಲ್ಲ, ಅವ್ರು ಯಾರೂ ಪ್ರತಿ ವರ್ಷ ಪ್ರೀಮಿಯಂ ಕಟ್ಟೋಂಗಿರೋದಿಲ್ಲ, ವಿಮೆ ಕಟ್ಟೋಂಗಿರೋದಿಲ್ಲ. ಸೊ ಇದು ಸರ್ಕಾರನೇ ಭರಿಸುತ್ತೆ. ಸರ್ಕಾರದಿಂದ ಎಲ್ಲರಿಗೂ ಉಚಿತವಾದಂಥ ಆರೋಗ್ಯ ಸೇವೆಯನ್ನು ಒದಗಿಸ್ಕೊಳ್ಳುವಂಥ ಕಾರ್ಯಕ್ರಮ ಇದು. ಇನ್ನು ಇದಕ್ಕೆ ವಯೋಮಿತಿ ಏನಾದರೂ ಇದೆಯೇ? ವಯೋಮಿತಿ ಏನಿರೋದಿಲ್ಲ. ಹುಟ್ಟಿದ ಮಗುವಿಂದ ಹಿಡಿದು ಸಾಯೋ ವಯಸ್ಸು ಅಂದರೆ ವೃದ್ಧಾಪ್ಯವರೆಗೂ ಇದು ಕವರೇಜ್ ಆಗುತ್ತೆ. ಡಾಕ್ಟರ್, ಇನ್ನು ಎಷ್ಟು ಕಾಯಿಲೆಗಳನ್ನು ಈ ಯೋಜನೆ ಅಂಡರ್ ನೀವು ಗುಣಪಡಿಸ್ತಿದ್ದೀರಿ? ಇದರಲ್ಲಿ ನಮ್ಮ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಲ್ಲಿ 1650 ಪ್ರೊಸೀಜರ್ಸ್ ಅಂತ ಕರಿತೀವಿ ನಾವು. ಪ್ರೊಸೀಜರ್ ಅಂದರೆ ಡಿಫ್ರೆಂಟ್ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಪ್ರೊಸೀಜರ್ಸ್ಗೆ ಒಂದೊಂದು ಕೋಡ್ ಅಂತ ಕೊಟ್ಟಿರ್ತೀವಿ. 1650 ಡಿಫ್ರೆಂಟ್ ಕೋಡ್ಸ್ ಇದೆ. ಅಷ್ಟು ಥರ ಚಿಕಿತ್ಸೆಯನ್ನು ನಾವು ಜನರಿಗೆ ತಲುಪಿಸ್ತಾ ಇದ್ದೀವಿ. ಡಾಕ್ಟರ್ ಸ್ಫೂರ್ತಿ, ನನ್ನ ಪ್ರಶ್ನೆ ನಿಮಗೆ, ಈ ಚಿಕಿತ್ಸೆಗಳನ್ನು ಯಾವ ರೀತಿ ವಿಂಗಡಿಸ್ಕೊಳ್ತೀರಾ? ಇಷ್ಟೆಲ್ಲ 1600ಕ್ಕೂ ಹೆಚ್ಚು ರೋಗಗಳಿರೋದ್ರಿಂದ ಯಾವ ರೀತಿ ಇದನ್ನು ವಿಂಗಡಿಸ್ಕೋಬಹುದು? ಸೊ ನಮ್ಮಲ್ಲಿ ಈಗ 1650 ಏನು ವಿಧಾನಗಳಿದೆ, ಆ ವಿಧಾನಗಳಲ್ಲಿ ಸಿಂಪಲ್ ಸೆಕೆಂಡರಿ ಪ್ರೊಸೀಜರ್ಸ್ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಡಿಸ್ಟ್ರಿಕ್ಟ್ ಜಿಲ್ಲಾ ಆಸ್ಪತ್ರೆವರೆಗೂ ಎಲ್ಲ ಸರ್ಕಾರಿ ಆರ್ಗನೈಸೇಷನ್ಸ್ ಹಾಸ್ಪಿಟಲ್ಸಲ್ಲಿ ಇದನ್ನು ಮಾಡೋವಂಥದ್ದು. ಇದು 294 ಪ್ರೊಸೀಜರ್ಸ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ. ನೆಕ್ಸ್ಟು ಕ್ಲಿಷ್ಟಕರ ಪ್ರೊಸೀಜರ್ಸ್ ಅಂದರೆ ಕಾಂಪ್ಲೆಕ್ಸ್ ಸೆಕೆಂಡರಿ ಪ್ರೊಸೀಜರ್ಸ್ ಅಂತ. ಸೊ ಇದನ್ನು 254 ಪ್ರೊಸೀಜರ್ಸ್ನ ವಿ ಹ್ಯಾವ್ ಐಡೆಂಟಿಫೈಡ್. ನೆಕ್ಸ್ಟ್ ತೃತೀಯ ಹಂತದ ಚಿಕಿತ್ಸೆ, ಅದರಲ್ಲಿ 934 ಪ್ರೊಸೀಜರ್ಸ್ನ ಗುರುತಿಸಿದೆ. ಆಮೇಲೆ ತುರ್ತು ಚಿಕಿತ್ಸೆ ಬಂದು 171 ಪ್ರೊಸೀಜರ್ಸ್ನ ಇದರಲ್ಲಿ ಗುರುತಿಸಲಾಗಿದೆ. ಸೊ ಇದು ನಾವು ಹಲವಾರು ಸ್ಪೆಷಾಲಿಟೀಸ್ ಅಂದರೆ ಕಾರ್ಡಿಯಾಲಜಿ ಇರ್ಬೋದು, ಯೂರಾಲಜಿ ಇರ್ಬೋದು, ಸರ್ಜರಿ ಮತ್ತು ಕ್ಯಾನ್ಸರ್, ಈ ಥರದಕ್ಕೆಲ್ಲದಕ್ಕೂ ನಾವು ಚಿಕಿತ್ಸೆಗಳನ್ನ ಕೊಡ್ತಾ ಇದ್ದೀವಿ. ಹಾಗಿದ್ರೆ ಯಾವ ರೀತಿಯಲ್ಲೇ ಇದು ವಿಂಗಡಿಸಿರ್ತೀರಾ ನೀವು, ಅದರ ಪ್ರಕಾರ ಅಂಥ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ನೀಡೋದಕ್ಕಾಗತ್ತೆ? ಸೊ ಈ ಸಿಂಪಲ್ ಸೆಕೆಂಡರಿ 2A ಪ್ರೊಸೀಜರ್ಸ್ ಅಂತ ಏನು ಹೇಳಿದ್ದೀವಿ, ಇದು ಸರ್ಕಾರಿ ಆಸ್ಪತ್ರೆಗಳಿಗೆ ಮಾತ್ರ, ಅಂದರೆ ಜಿಲ್ಲಾ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕಾ ಆಸ್ಪತ್ರೆ ಮತ್ತು CHC ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇದಕ್ಕೆ ಸೀಮಿತವಾಗಿರುವಂಥದ್ದು. ಮತ್ತು ಕ್ಲಿಷ್ಟಕರ ಪ್ರೊಸೀಜರ್ಸ್ 2B ಮತ್ತು ಟರ್ಷರಿ ಪ್ರೊಸೀಜರ್ಸ್ ತೃತೀಯ ಹಂತದ್ದು ಹಾಗೂ ಎಮರ್ಜೆನ್ಸಿ ಪ್ರೊಸೀಜರ್ಸ್ ಇದು ಪ್ರೈವೇಟ್ ಹಾಸ್ಪಿಟಲ್ಸ್ಗೂ ನಾವು ಓಪನ್ ಇಟ್ಟಿದ್ದೀವಿ. ತೃತೀಯ ಹಂತದ ಚಿಕಿತ್ಸೆಗೆ ನಾವು ಯಾವುದು ರೆಫರಲ್ ಸಿಸ್ಟಮ್ ಅಂತ ಇಟ್ಟಿಲ್ಲ. ಸೊ ಡೈರೆಕ್ಟಾಗಿ ಪೇಷಂಟ್ಸ್ ಈ ಪ್ರೊಸೀಜರ್ಸ್ ಅವಶ್ಯಕತೆ ಇದ್ದರೆ ಡೈರೆಕ್ಟಾಗಿ ಪ್ರೈವೇಟ್ ಆಸ್ಪತ್ರೆ ಅಂದರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡ್ಕೋಬೋದು. ಆದರೆ ಕ್ಲಿಷ್ಟಕರ ದ್ವಿತೀಯ ಹಂತದ್ದು ಮತ್ತು ತೃತೀಯ ಹಂತ ಚಿಕಿತ್ಸೆ ಪಡಿಬೇಕಾದ್ರೆ ಸರ್ಕಾರಿ ಆಸ್ಪತ್ರೆಗೆ ಮೊದಲು ಹೋಗಬೇಕು. ಅಲ್ಲಿ ಏನಾದರೂ ಮಾಡುವಂಥ ಸೌಲಭ್ಯ ಇಲ್ಲ ಅನ್ನೋದಾದರೆ ಆವಾಗ ರೆಫರಲ್ ಕೊಡ್ತೀವಿ. ಅಲ್ಲಿಂದ ರೆಫರಲ್ ಚೀಟಿನ ಪಡೆದುಕೊಂಡು ಅವರು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡ್ಕೊಳ್ಳೋದು. ಹಾಗಿದ್ದಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಒಬ್ಬ ರೋಗಿಗೆ ಒಂದು ಕಾಯಿಲೆ ಇದೆ ಅಂತ ಗುರುತಿಸ್ಕೊಂಡ ನಂತರ ಆ ಕಾಯಿಲೆ ಅವನು ಆಸ್ಪತ್ರೆಗೆ ಹೋದ್ಮೇಲೆ ಅದು ವಿಂಗಡ ಆಗೋದು ಗೊತ್ತಾಗುತ್ತೆ, ಅದು ಎಲ್ಲಿ ಬರುತ್ತೆ ಅಂತ ಹೇಳಿ. ಅದರ ಪ್ರಕಾರ ಆಸ್ಪತ್ರೆಯಲ್ಲಿ ಆಗತ್ತಾ ಅಥವಾ ಖಾಸಗಿ ಆಸ್ಪತ್ರೆಗೆ ಹೋಗಬೇಕಾಗತ್ತಾ ಅದನ್ನು ನಿರ್ಧಾರ ಮಾಡಿ ನೀವು ಅದರ ಮೂಲಕ ಅವರಿಗೆ ಒಂದು ಡೈರೆಕ್ಷನನ್ನು ನೀಡ್ತೀರಿ, ಈ ರೀತಿ ಮಾಡಬೇಕಾಗತ್ತೆ ಅಂತ. ಹೌದು. ಇನ್ನು ಡಾಕ್ಟರ್ ಚಂದ್ರಮೋಹನ್, ನನ್ನ ಈ ಪ್ರಶ್ನೆ, ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಈ ನೋಂದಾಯಿತ ಆರೋಗ್ಯ ಸಂಸ್ಥೆಗಳು ಯಾವುದು? ಇಲ್ಲಿ 2 ಥರ ಅಂತ ಸಂಸ್ಥೆಗಳಿರ್ತವೆ. ಒಂದು ಸರ್ಕಾರಿ ಸಂಸ್ಥೆಗಳು, ಇನ್ನೊಂದು ಖಾಸಗಿ ಸಂಸ್ಥೆಗಳು. ಸರ್ಕಾರಿ ಸಂಸ್ಥೆಯಲ್ಲಿ 2900 ಇನ್ಸ್ಟಿಟ್ಯೂಷನ್ಸ್ನ ನಾವು ಎಂಪ್ಯಾನಲ್ಡ್ ಅಂತ ಕರಿತೀವಿ, ನೋಂದಾಯಿತ ಸಂಸ್ಥೆಗಳಂತ. ಅದೇ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಹೋದರೆ 453 ಪ್ರೈವೇಟ್ ಹಾಸ್ಪಿಟಲ್ಸ್ ಎಂಪ್ಯಾನಲ್ ಆಗಿದೆ ನಮ್ಮ ಸ್ಟಡಿಯಲ್ಲಿ. ಸೊ ಈಗ ನಮ್ಮ ಡಾಕ್ಟರ್ ಸ್ಫೂರ್ತಿಯವರು ಹೇಳ್ದಂಗೆ ನಮ್ಮಲ್ಲಿ ಈಗ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಆ್ಯಂಡ್ ಎಮರ್ಜೆನ್ಸೀಸ್ ಅಂತ ಕರಿತೀವಿ ಪ್ರೊಸೀಜರ್ಸು. ಸೊ ಪ್ರೈಮರಿ ಅಂದರೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲು ಏನೇನು ದಿನನಿತ್ಯ ಕಾರ್ಯಕ್ರಮ ಮಾಡಿರ್ತಾರೆ, ಪ್ರಿವೆಂಟಿವ್ ಆಸ್ಪೆಕ್ಟ್ಸ್, ಅವೆಲ್ಲ ಪ್ರೈಮರಿ ಇದು ಬರುತ್ತೆ. ಸೊ ಸೆಕೆಂಡ್ರಿಯಲ್ಲಿ 2A 2B ಬರುತ್ತೆ.
ಆಮೇಲೆ ಟರ್ಷರಿ ಬರುತ್ತೆ, ಆಮೇಲೆ ಎಮರ್ಜೆನ್ಸೀಸ್ ಅಂತ. ಸೊ ಎಮರ್ಜೆನ್ಸೀಸಲ್ಲಿ 171 ಪ್ರೊಸೀಜರ್ಸ್ ಇದ್ದಾವೆ. ಆ ಪ್ರೊಸೀಜರ್ಸ್ಗೆ ಪೇಷಂಟ್ಸ್ ಎಲ್ಲೂ ರೆಫರಲ್ ತೊಗೊಳೋ ಅಷ್ಟೇನಿಲ್ಲ. ಡೈರೆಕ್ಟಾಗಿ ಯಾವುದೇ ನಮ್ಮ ಹೇಳಿದ್ನಲ್ಲ 2900 ಸರ್ಕಾರಿ ಎಂಪ್ಯಾನಲ್ಡ್ ಹಾಸ್ಪಿಟ್ಲು ಮತ್ತು 453 ಪ್ರೈವೇಟ್ ಹಾಸ್ಪಿಟಲ್ಸ್ ಎಂಪ್ಯಾನಲ್ಡ್ ಹಾಸ್ಪಿಟ್ಲ್, ಈ ಹಾಸ್ಪಿಟಲ್ಸ್ಗೆ ನೇರವಾಗಿ ವಾಕಿನ್ ಆಗಿಬಿಟ್ಟು ಚಿಕಿತ್ಸೆ ತೊಗೊಳ್ಬೋದು. ಅದೇ ಸೆಕೆಂಡ್ರಿ ಮತ್ತು ಟರ್ಷರಿ ಲೆವೆಲ್ಗೆ ಬಂದಾಗ 2A 2B ಮತ್ತು ಟರ್ಷರಿಗೆ ಬಂದಾಗ ಫಸ್ಟ್ ಅವರೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಬರಬೇಕಾಗತ್ತೆ. ಅಲ್ಲಿ ನಾವು ಕ್ಯಾಟಗರೈಸ್ ಮಾಡ್ತೀವಿ. ಸೊ ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ಬೋದಾ ಇವರಿಗೆ, ಅಲ್ಲೇ ಫೆಸಿಲಿಟಿ ಇದೆಯಾ, ನಮ್ಮ ಡಾಕ್ಟರ್ಸ್ ಇದೆಯಾ, ಇನ್ಫ್ರಾಸ್ಟ್ರಕ್ಚರ್ ಇದೆಯಾ ಎಲ್ಲ ನೋಡ್ಬಿಟ್ಟು ಅಲ್ಲಿ ಆಗಂಗಿದ್ರೆ ಅಲ್ಲೇ ಸರ್ಜರಿ ಚಿಕಿತ್ಸೆ ಕೊಡ್ತೀವಿ. ಇಲ್ಲ ಅಂದರೆ ಅಲ್ಲಿ ಆಗೋದಿಲ್ಲ ಅನ್ನುವಂಥ ಏನಾದರೂ ಡಾಕ್ಟ್ರು ಇಲ್ದಿರ, ಸ್ಪೆಷಲಿಸ್ಟ್ ಅದಕ್ಕೆ ತగ్గಂಥ ಸ್ಪೆಷಲಿಸ್ಟ್ ಇಲ್ದಿರ, ಇಲ್ಲ ಎಕ್ವಿಪ್ಮೆಂಟ್ ಇಲ್ದಿರ ಇರೋ ಟೈಮಲ್ಲಿ ನಾವು ಆನ್ಲೈನ್ ರೆಫರಲ್ ಮಾಡ್ತೀವಿ. ಸೊ ಇಟ್ ಈಸ್ ಆನ್ಲೈನ್ ರೆಫರಲ್. ಆ ಸುತ್ತಮುತ್ತ ಅವರಿಗೆ ಆಸ್ಪತ್ರೆಯಿಂದ ಒಂದು 10-30 ಕಿಲೋಮೀಟ್ರ್ ರೇಡಿಯಸಲ್ಲಿ ಯಾವ ಹಾಸ್ಪಿಟಲ್ಸ್ ಎಂಪ್ಯಾನಲ್ ಹಾಸ್ಪಿಟಲ್ಸ್ ಇದೆ ಅಂತ ಆನ್ಲೈನ್ ಮುಖಾಂತರ ಅವ್ರಿಗೆ ರೆಫರಲ್ ಕೊಟ್ಟಾಗ ಹಾಸ್ಪಿಟಲ್ ಲಿಸ್ಟು ಕೊಡ್ತೀವಿ. ಇಷ್ಟು ಹಾಸ್ಪಿಟಲ್ ನಿಮ್ಮ ಸರೌಂಡಿಂಗ್ ಹತ್ತಿರವಾಗಿರೋವಂಥ ಹಾಸ್ಪಿಟಲ್ಸ್ ಅಂತ ಅವರು ಚೂಸ್ ಮಾಡಿಕೊಂಡು ಪ್ರೈವೇಟ್ ಹಾಸ್ಪಿಟಲ್ಸ್ಗನ್ನ ಹೋಗ್ಬೋದು, ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗನ್ನ ಹೋಗ್ಬಿಟ್ಟು ಅಲ್ಲಿ ಚಿಕಿತ್ಸೆ ತೊಗೊಳ್ಬೋದಾಗತ್ತೆ. ಹಾಂ. ಇನ್ನು ಡಾಕ್ಟರ್, ಈ ಚಿಕಿತ್ಸೆ ಪ್ಯಾಕೇಜ್ಗಳಲ್ಲಿ ಅಡಕವಾಗಿರುವಂತಹ ಸೌಲಭ್ಯಗಳು ಯಾವುದೆಲ್ಲದಕ್ಕೂ ನೀವು ನೀಡ್ತೀರಾ? ಇನ್ನು ಕೆಲವು ಚಿಕಿತ್ಸೆಗಳಿಗೆ ಈ ವಿಮಾ ಯೋಜನೆ ಜಾರಿಗೆ ಬರದೇ ಇರ್ಬೋದು, ಆ ಸ್ವಲ್ಪ ಮಟ್ಟಿನ ಹಣ ರೋಗಿಗಳು ಅವರ ಖರ್ಚಾಗತ್ತಾ? ಅದು ಇಲ್ಲ, ಇದರಲ್ಲಿ ರೋಗಿಗಳಿಂದ ಯಾವುದೇ ಹಣ ಈ ಸ್ಕೀಮಲ್ಲಿ ಬಂದರೆ ABRK ಸ್ಕೀಮಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಂಡು ಅವ್ರು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅವ್ರಿಗೆ ಯಾವುದೇ ಥರವಾದಂಥ ಹಿಡನ್ ಚಾರ್ಜಸ್ ಅಂತ ನೀವೇನು ಕರಿತೀರಾ, ಆ ಹಿಡನ್ ಚಾರ್ಜಸ್ ಇಲ್ಲಿ ನಾವು ತೊಗೊಳೋದಿಲ್ಲ. ರೋಗಿಗಳ ಕಡೆಯಿಂದ ಯಾವುದೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿರ್ಬೋದು, ಇಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ ಆಗ್ಬೋದು, ಅದನ್ನು ತೊಗೊಳೋದಿಲ್ಲ. ಅದರಲ್ಲಿ ಏನೇನು ಬರುತ್ತೆ ಅಂದರೆ, ಒಂದು ಪ್ಯಾಕೇಜಲ್ಲಿ ಏನೇನು ಬರುತ್ತೆ ಅಂದರೆ, ಕನ್ಸಲ್ಟೇಷನ್ ಬರುತ್ತೆ. ಫಸ್ಟು ಅವ್ರು ಡಾಕ್ಟ್ರ್ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ನೋಡಿದ ತಕ್ಷಣ ಡಾಕ್ಟ್ರ್ ಕನ್ಸಲ್ಟೇಷನ್ ಬರುತ್ತೆ, ಡ್ರಗ್ಸು ಬರುತ್ತೆ, ಆಮೇಲೆ ಇನ್ವೆಸ್ಟಿಗೇಷನ್ಸಲ್ಲಿ ಇಲ್ಲಿ 2 ಥರ ಇರುತ್ತೆ, ಬ್ಲಡ್ ಮತ್ತು ಬಯೋಕೆಮಿಸ್ಟ್ರಿ, ಬ್ಲಡ್ ಸೆಲ್ ಮತ್ತು ಬಯೋಕೆಮಿಸ್ಟ್ರಿ ಅಂತ ಕರಿತೀವಿ. ಮತ್ತು ಇನ್ನೊಂದು ರೇಡಿಯೋಗ್ರಫಿ ಡಯಾಗ್ನೋಸಿಸ್ ಅಂತ. ಸೊ ರೇಡಿಯೋಗ್ರಫಿ ಡಯಾಗ್ನೋಸಿಸ್ ಅಂದರೆ ನಿಮಗೆ ಎಕ್ಸ್ರೇ ಇರ್ಬೋದು, ಅಲ್ಟ್ರಾಸೌಂಡ್ ಇರ್ಬೋದು, MRI ಇರ್ಬೋದು, CT ಸ್ಕ್ಯಾನ್, ಈ ಥರ ಇವೆಲ್ಲ ಒಳಗೊಂಡಿರುತ್ತೆ. ಮತ್ತು ಪೇಷಂಟ್ಗೆ ಇನ್ಪೇಷಂಟ್ ಅಡ್ಮಿಟ್ ಆದರೆ ಅಡ್ಮಿಷನ್ಗೆ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸಕ್ಕೂ ಪ್ಲಸ್ ಅವ್ರಿಗೆ ಆಹಾರ, ಫುಡ್ಡು, ಇದೆಲ್ಲ ಕನ್ಸಲ್ಟೇಷನ್ನು ಮತ್ತು ಕೌನ್ಸ್ಲಿಂಗು ಎಲ್ಲ ಸೇರಿ ಇದು ಪ್ಯಾಕೇಜ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದೂ ಹಿಡನ್ ಚಾರ್ಜಸ್ ಇರೋದಿಲ್ಲ. ಡಾಕ್ಟರ್, ಹಾಗಿದ್ದಲ್ಲಿ ಯಾವುದೇ ರೀತಿಯ ಹಿಡನ್ ಚಾರ್ಜಸ್ ಇಲ್ಲದೆ ಫಲಾನುಭವಿಗಳು ಈ ಯೋಜನೆ ಅಂಡರ್ ಬಂದಾಗ ಉಚಿತ ಚಿಕಿತ್ಸೆ ಸಿಗುತ್ತೆ ಅಂತ ತಾವು ಹೇಳ್ತಿದ್ದೀರಿ. ಇನ್ನು ನಮ್ಮ ಒಬ್ಬ ಫಲಾನುಭವಿ ನಮ್ಮೊಂದಿಗಿದ್ದಾರೆ, ಮಾಲಾ ಸಂಗಣ್ಣ ಅವರು. ಮಾಲಾ ಅವರೇ, ತಮಗೆ ಯಾವ ರೀತಿಯ ತೊಂದರೆ ಆಗಿತ್ತು, ನಿಮಗೆ ಈ ಯೋಜನೆ ಬಗ್ಗೆ ಹೇಗೆ ಗೊತ್ತಾಯಿತು ಮತ್ತು ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಎಲ್ರಿಗೂ ನಮಸ್ಕಾರ ಮೇಡಮ್. ನಮಸ್ಕಾರ. ನನ್ನ ಹೆಸರು ಮಾಲಾ ಸಂಗಣ್ಣ ಹತ್ತಿ ಅಂತ. ನಾನು ಬಿಜಾಪುರ ಡಿಸ್ಟಿಕ್ ಮುದ್ದೇಬೇಳೆ ತಾಲೂಕು ಬಿದ್ರಕುಂದಿ ಗ್ರಾಮದಿಂದ ಬಂದಿದ್ದೇನೆ ರೀ. ನನಗೆ ಒಂದು 8 ತಿಂಗಳ ಹಿಂದೆ ನನಗೆ ಮುಟ್ಟಿನ ಸಮಸ್ಯೆ ಆಗ್ತಾಯಿತ್ತು ರೀ. ನಾನು ಬಿಜಾಪುರಕ್ಕೆ ಹೋದಿನಿ ರೀ ಹಾಸ್ಪಿಟ್ಲಿಗೆ. ಅಲ್ಲಿ ಹೋಗಿಂದ ನನಗೆ ಶಾಸ್ತ್ರ ಮೇಡಮ್ ಅವರು, ಶಾಸ್ತ್ರ ಆಸ್ಪತ್ರೆ ಒಳಗೆ ನನಗೆ ಡಾಕ್ಟರ್ ತೇಜಸ್ವಿನಿ ಮೇಡಮ್ ಅವ್ರು ನನಗೆ ಚೆಕ್ ಮಾಡಿ, ನಿಂಗೆ ಇಲ್ಲಿ ಆರಾಮಾಗೋದಿಲ್ಲಮ್ಮ, ನೀನು ಏನು ಮಾಡ್ತೀರಿ ಅಂತ ಕೇಳಿದ್ರಿ ಅವ್ರು ನನಗೆ. ನಾವು ರೈತರಿ ಅಂತ ಹೇಳಿದ್ವಿ ರೀ. ಅಂದಿಂದ ಅವ್ರು ನಮಗೆ ನೀವು ಕಿದ್ವಾ ಹಾಸ್ಪಿಟ್ಲಿಗೆ ಹೋಗಮ್ಮ ಅಂತ ಬರ್ಕೊಟ್ರಿ ಮೇಡಮ್ ಅವ್ರ. ನಮ್ಮ ಕಿದ್ವಾ ಹಾಸ್ಪಿಟ್ಲಿಗೆ ಬಂದೀವಿ ರೀ. ಬಂದಿಂದ ಮತ್ತು ದಾರಿ ಎಲ್ಲಿ ನೋಡಕತ್ತಿದ್ವಿ, ದಾರಿ ಎಲ್ಲಿ ಕಾಣ್ತೈತಿ ನೋಡಕತ್ತ ನಮ್ಮದು ಆರೋಗ್ಯ ಮಿತ್ರ ನಮ್ಗೆ ಸಹಾಯ ಮಾಡ್ತೀರಿ. ಆರೋಗ್ಯ ಮಿತ್ರ ಮತ್ತು ಅಲ್ಲಿ ಯಾಕೊಂದು ಅಲ್ಲಿದ್ದಂಥ ಆಯುಷ್ಮಾನ್ ಕೌಂಟರ್ಸು ಡಾಕ್ಟರ್ ಮಾಂತೇಶ್ ಸರ್ ಇವರಿಂದ ನನಗೆ ದಾರಿ ತೋರಿಸಿದ್ರಿ ಇವರೆಲ್ಲ. ನಂದು ಸರ್ಟಿಫಿಕೇಟ್ಗಳನ್ನೆಲ್ಲ ನಮ್ಮ ಯಜಮಾನರು ರೆಡಿ ಮಾಡಿದ್ರು ರೀ. ಅವರಿಂದ ನಾನು ಇದಕ್ಕೆ ನನ್ನ ಚಿಕಿತ್ಸೆಗೆ ನಾನು ಒಳಪಟ್ಟೇನೆ ರೀ. 2 ತಿಂಗಳು ನಾನು ಅಡ್ಮಿಟ್ ಆಗಿ ನನ್ಗೆ ರೇಡಿಯೋಥೆರಪಿ ಕೊಟ್ರಿ, ಕೀಮೋ ಕೊಟ್ರಿ, ಮತ್ತು ರೇಡಿಯೇಷನ್ ಕೊಟ್ಟರು. ಇವ್ನ ಕೊಟ್ಟಿಂದ ನನಗೆ 2 ತಿಂಗಳು ಟ್ರೀಟ್ಮೆಂಟ್ ಕೊಟ್ರಿ ಮೇಡಮ್ ಅವರ. ಕೊಟ್ಟಿಂದ ನನಗೆ ಆರಾಮಾಗೈತೆ ರೀ. ಈಗ ಏನಿಲ್ರಿ, ನನಗೆ ಮೊದಲು ಭಾಳ ನಾನು ನೋವಿನಲ್ಲೇ ಅನುಭವಿಸಕತ್ತಿದ್ದೆ. ಈಗ ನನಗೆ ಕಿದ್ವಾ ಹಾಸ್ಪಿಟ್ಲಿಂದ ನನಗೆ ಭಾಳ ಅನುಕೂಲ ಆಗೈತಿ, ನನಗೆ ಆರಾಮಾಗೈತ್ರಿ ಮೇಡಮ್ ಅವರ. ಇಷ್ಟೆಲ್ಲ ಆರಾಮಾಗಾಕ ಏನು ಕಾರಣ ಅಂತ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ ಮತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಂದ ಹಾಗೂ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಂದ ಮತ್ತು ನಮ್ಮ ಕಿದ್ವಾ ಹಾಸ್ಪಿಟ್ಲಿನ ಎಲ್ಲ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರಿಂದ
ನನಗೆ ಇಷ್ಟೆಲ್ಲ ಆರಾಮಾಗಕ್ಕೆ ಕಾರಣ ಆಗೈತೆ ರೀ. ನಾನು ಕಿದ್ವಾ ಹಾಸ್ಪಿಟ್ಲಿಗೆ ಒಂದು ಹೆಡ್ಸ್ ಆಫ್ ಕೋಟಿ ನಮನೆಗಳನ್ನು ತಿಳ್ಸಕ್ಕೆ ನಾನು ಇಷ್ಟಪಡ್ತೀನಿ ರೀ ಮೇಡಮ್. ಧನ್ಯವಾದಗಳು ಮಾಲಾ ಅವರೇ, ಭಾಳ ಸಂತೋಷ ಆಯಿತು ಅದನ್ನು ಕೇಳಿ. ನಮ್ಮ ರೋಗಿಗಳಿಗೆ ಈ BPL ಕಾರ್ಡು ಉಚಿತವಾಗಿ ದೊರಕತ್ತೆ. ಇನ್ನು ಈ ಆಸ್ಪತ್ರೆಗಳು ನೋಂದಣಿ ಮಾಡ್ಕೊಳ್ಬೇಕಾದಾಗ ಸರ್ಕಾರದ ಆಸ್ಪತ್ರೆಗಳಿಗೆ ಯಾವ ರೀತಿಯ ನೋಂದಣಿ ಶುಲ್ಕ ಇರುತ್ತೆ, ಖಾಸಗಿ ಆಸ್ಪತ್ರೆಗಳಿಗೂ ಇದು ಅನ್ವಯಿಸುತ್ತಾ ಅಥವಾ ಖಾಸಗಿ ಆಸ್ಪತ್ರೆಗಳಿಗೆ ನೋಂದಣಿ ಶುಲ್ಕ ಇರುತ್ತಾ? ಸೊ ನಮ್ಮಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಅಂದರೆ 2994 ಆಸ್ಪತ್ರೆಗಳೇನಿದೆ ಸರ್ಕಾರಿ ಆಸ್ಪತ್ರೆಗಳು, ಇದರಲ್ಲಿ ಯಾವುದು ನೋಂದಣಿ ಶುಲ್ಕ ಅಂತ ಇರೋದಿಲ್ಲ. ಇದು ಎಲ್ಲವೂ ಡೀಮ್ಡ್ ಎಂಪ್ಯಾನಲ್ಡ್ ಆಗಿರುತ್ತೆ. ಸೊ ಸ್ಕೀಮಲ್ಲಿ ಇವ್ರು ಡೈರೆಕ್ಟಾಗಿ ಎಂಪ್ಯಾನಲ್ ಆಗಿ ಚಿಕಿತ್ಸೆಗಳನ್ನ ಕೊಡೋವಂಥ ಸೌಲಭ್ಯತೆ ಸರ್ಕಾರಿ ಆಸ್ಪತ್ರೆಗಳಿಗಿರುತ್ತೆ. ಆದರೆ ಖಾಸಗಿ ಆಸ್ಪತ್ರೆಗೆ ಬಂದಾಗ ನಮ್ಮಲ್ಲಿ ಎಂಪ್ಯಾನಲ್ಮೆಂಟ್ ಮಾಡ್ಯೂಲ್ ಅಂತ ಒಂದು ವೆಬ್ಸೈಟಲ್ಲಿ ಹೋದವಾಗ ದೇರ್ ಇಸ್ ಒಂದು ಎಂಪ್ಯಾನಲ್ ಮಾಡ್ಯೂಲಲ್ಲಿ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ನಾವು ಇಲ್ಲಿ ಡೆಸ್ಕ್ಟಾಪಲ್ಲಿ ರಿವ್ಯೂ ಮಾಡಿ ಮತ್ತು ಫಿಸಿಕಲ್ ಆಗಿ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತೀವಿ ಹಾಸ್ಪಿಟಲಲ್ಲಿ, ನಮ್ಮ ಸ್ಕೀಮಲ್ಲಿ ತೊಗೊಳ್ಳೋ ಅಂಥದ್ದಕ್ಕೆ ಅರ್ಹತೆ ಇದೆಯಾ ಇಲ್ವಾ ಅಂತ. ಸೊ ಒಂದ್ಸಲಿ ಅವ್ರ ಅರ್ಹತೆ ಇದೆ ಅಂತ ಆಯಿತು ಆದಾಗ ಒಂದು ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಅದು ಮಾಡಿದ ನಂತರ ಆ ಹಾಸ್ಪಿಟಲ್ನ ನಮ್ಮ ಸ್ಕೀಮಲ್ಲಿ ಎಂಪ್ಯಾನಲ್ಮೆಂಟ್ ಮಾಡ್ಕೋತೀವಿ. ಇದಕ್ಕೆ ನಾವು ಪ್ರತಿ ಹಾಸ್ಪಿಟಲ್ಗೆ 30,000 ರೂಪೀಸ್ 30,000 ರೂಪಾಯಿ ನಗದನ್ನ ಶುಲ್ಕ ಫಿಕ್ಸ್ ಮಾಡಿರೋದು. ಫಸ್ಟ್ ಟೈಮ್ ಅಲ್ಲ 30,000 ರೂಪಾಯಿ ಫಾರ್ 3 years. ಸೊ 3 ವರ್ಷ ಆದ ನಂತರ ಅದನ್ನ ಪುನಃ ರಿನ್ಯೂವಲ್ ಮಾಡ್ತಾರೆ, ನವೀಕರಣ ಮಾಡೋದು. ಹೌದು. ಇನ್ನು ತಾವು ಹೇಳಿದ್ರಿ ಇನ್ಸ್ಪೆಕ್ಷನ್ ಮಾಡಿ ನೀವು ನಿರ್ಧಾರ ಮಾಡ್ತೀರಾ ಈ ಖಾಸಗಿ ಆಸ್ಪತ್ರೆಯನ್ನ ನೀವು ನೋಂದಣಿ ಮಾಡ್ಕೊಳ್ಬೋದಾ ಇಲ್ವಾ ಅಂತ. ಸೊ ಇನ್ಸ್ಪೆಕ್ಷನ್ ಮಾಡುವಾಗ ನೀವು ಗಮನದಲ್ಲಿ ಇಟ್ಕೊಳ್ಳುವಂತಹ ಕೆಲವೊಂದು ಅಂಶಗಳೇನು? ಒಂದು ಆಸ್ಪತ್ರೆಗೆ ಹೋದವಾಗ ಮೊದಲನೇದಾಗಿ ಅಲ್ಲಿ ಬೆಡ್ಗಳ ಸೌಲಭ್ಯನ ಅವರು ಕೊಡಬೇಕಾಗತ್ತೆ. ಸೊ ಪ್ರತಿ ನಮ್ಮ ಸ್ಕೀಮಲ್ಲಿ 25% ಆಫ್ ದ ಬೆಡ್ಸ್, ಸೊ 100 ಹಾಸಿಗೆಗಳಿತ್ತು ಅಂದರೆ 25 ಹಾಸಿಗೆಗಳು ನಮ್ಮ ಸ್ಕೀಮ್ ಪೇಷಂಟ್ಸ್ಗೆ ಅದನ್ನ ಸೀಮಿತಗೊಳಿಸಬೇಕಾಗಿರುತ್ತೆ. ಇದಲ್ಲದೆ ವೆಂಟಿಲೇಟರ್ಸ್ ಅವೈಲಬಿಲಿಟಿ, ICU ಸೆಟಪ್ ಹೇಗಿದೆ, ಆಕ್ಸಿಜನ್ ಲೈನ್ಸ್ ಹೇಗಿದೆ, ಅಲ್ಲಿಂದ ಎಕ್ವಿಪ್ಮೆಂಟ್ ಹೇಗಿದೆ, ಮತ್ತು ಯಾವ ಸ್ಪೆಷಾಲಿಟಿಗೆ ಅವ್ರು ಎಂಪ್ಯಾನಲ್ ಮಾಡ್ಕೊಳ್ತಾರೆ ಆ ಸ್ಪೆಷಾಲಿಟಿಗೆ ಬೇಕಾಗಿರುವಂತಹ ಸೌಲಭ್ಯಗಳು, ಒಂದು ಡಯಾಗ್ನಾಸ್ಟಿಕ್ ಇರ್ಬೋದು ಅಥವಾ ಚಿಕಿತ್ಸೆ ಥೆರಪ್ಯೂಟಿಕ್ ಆಗು ಇರ್ಬೋದು, ಈ ಎಲ್ಲ ಸೌಲಭ್ಯಗಳು ಇದೆಯಾ ಇಲ್ವಾ ಅನ್ನೋದನ್ನು ನಾವು ಒಂದು ನೋಡ್ತೀವಿ. ಪ್ರಮುಖವಾಗಿ ಈ ಎಲ್ಲ ಖಾಸಗಿ ಆಸ್ಪತ್ರೆಗಳು ನಮ್ಮ KPME ಅಂದರೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್, ಸೊ ಇದರಲ್ಲಿ ಅವರು ಲೈಸೆನ್ಸ್ ಇತ್ತು ಅಂತಂದರೆ ನಾವು ಇದಕ್ಕೆ ಲೈಸೆನ್ಸ್ನ ಕೊಡ್ತಾ ಇದ್ದೀವಿ, ಎಂಪ್ಯಾನಲ್ ಆಗೋದಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಇನ್ನು ಡಾಕ್ಟರ್ ಚಂದ್ರಮೋಹನ್, ರೋಗಿಗಳ ನೋಂದಣಿ ಪ್ರಕ್ರಿಯೆ ಹೇಗಿರುತ್ತೆ? ಒಬ್ಬ ರೋಗಿ ಆಸ್ಪತ್ರೆಗೆ ಹೋದಾಗ ಅವನ ಹತ್ರ ಸಮಯ ಇರಬಹುದು, ಆ ತೊಂದರೆ ಬಹಳ ತುರ್ತು ಇಲ್ಲದೇ ಇರಬಹುದು, ಇನ್ನು ಕೆಲವೊಮ್ಮೆ ಒಂದು ತುರ್ತು ಪರಿಸ್ಥಿತಿ ಆಗಿರ್ಬೋದು. ಈ ಥರ ಒಬ್ಬ ರೋಗಿ ಆಸ್ಪತ್ರೆಗೆ ಹೋದಾಗ ಯಾವ ರೀತಿಯ ನೋಂದಣಿ ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗತ್ತೆ? ನೋಡಿ, ಇದರಲ್ಲಿ ಏನಿರುತ್ತೆ ಅಂದರೆ ABRK ಕಾರ್ಡ್ ಮಾಡಿಸ್ಕೊಳ್ಬೇಕಾಗತ್ತೆ ಎಲ್ಲ ಕುಟುಂಬದವರು. ಇದರಲ್ಲಿ 2 ಥರ ಕಾರ್ಡ್ಸ್ ಬರುತ್ತೆ, ಒಂದು BPL ಕಾರ್ಡು, ಇನ್ನೊಂದು APLಗೆ ಅಂತ. BPLಗೆ ನಾವು 5 ಲಕ್ಷ ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ ಅಂತ ನಿರ್ಧಾರ ಮಾಡ್ತೀವಿ. APLಗಾದರೆ 1 ವರ್ಷಕ್ಕೆ 1,50,000 ವರೆಗೂ ಕೊಡ್ತೀವಿ. APL ಅಂದರೆ ಏನು ಡಾಕ್ಟರ್? ಎಬೋವ್ ಪಾವರ್ಟಿ ಲೈನ್. BPL ಅಲ್ದಿರ ಇರೋವಂಥವ್ರನ್ನೆಲ್ಲ APL ಅಂತ ಕರಿತೀವಿ. ಎಬೋವ್ ಪಾವರ್ಟಿ ಲೈನ್ ಅಂದರೆ ಅವರ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ ಅಂತ ಅರ್ಥ ಇರುತ್ತೆ. ಅಂಥ ಕುಟುಂಬಗಳಿಗೆ 1 ವರ್ಷಕ್ಕೆ 1,50,000 ವರೆಗೂ ಕೊಡ್ತೀವಿ. ಅದರಲ್ಲಿ 30% ಸರ್ಕಾರ ಭರಿಸುತ್ತೆ, 70% ಪೇಷಂಟ್ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಆ ರೇಷೋ ಅಲ್ಲಿ ಇದು ವರ್ಕ್ ಆಗುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಈ ಎಲ್ಲರೂ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸ್ಕೊಳ್ಬೇಕು. ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸ್ಕೊಳೋದು ಬಹಳ ಸರಳವಾಗಿರುತ್ತದೆ. ಅವರು ಆಧಾರ್ ಕಾರ್ಡು ಮತ್ತು BPL ಕಾರ್ಡು 2 ಡಾಕ್ಯುಮೆಂಟ್ ಬೇಕಾಗುತ್ತೆ. ಅವ್ರ ಹತ್ತಿರವಾಗಿರುವಂಥ ಗ್ರಾಮ 1 ಇಲ್ಲ ಕರ್ನಾಟಕ 1, ಬೆಂಗಳೂರು 1, ಇಲ್ಲ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ಸ್ ಅಂತ ಕರಿತೀವಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಂದಣಿ ಮಾಡ್ಕೊಳ್ಬೋದು. ನೋಂದಾಯಿತ ಮಾಡ್ಕೊಂಡಾದ್ಮೇಲೆ ಇದು ಬ್ರ್ಯಾಂಡೆಡ್ ಕಾರ್ಡ್ಸು. ಸೊ ಇದಕ್ಕೆ ಯಾವುದೋ ಅಂತ ಶುಲ್ಕ ಇರೋದಿಲ್ಲ, ಫೀಸ್ ಕಲೆಕ್ಟ್ ಮಾಡೋದಿಲ್ಲ, ಇದು ಫ್ರೀ. ಎಂಪ್ಯಾನಲ್ ಅದು ರಿಜಿಸ್ಟ್ರೇಷನ್ ಆದಮೇಲೆ ಅವ್ರ ಮನೆಗೆ ಅದು ಕಾರ್ಡ್ ಬರುತ್ತೆ. ಸ್ವಲ್ಪ ಸಮಯ ಹಿಡಿಯುತ್ತೆ, ಯಾಕೆಂದರೆ ಅದು ಕಾರ್ಡ್ ಪ್ರಿಂಟ್ ಆಗಬೇಕು, ಏಜೆನ್ಸಿ ಐಡೆಂಟಿಫೈ ಮಾಡಬೇಕು. ಏಜೆನ್ಸಿ ಐಡೆಂಟಿಫೈ ಆದಮೇಲೆ ಕಾರ್ಡ್ ಪ್ರಿಂಟ್ ಆಗಬೇಕು. ಕಾರ್ಡ್ ಪ್ರಿಂಟ್ ಆದಮೇಲೆ ಆ ಜಿಲ್ಲೆಗಳಿಗೆ, ಆ ಗ್ರಾಮಗಳಿಗೆ ತಲುಪೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅಲ್ಲಿವರೆಗೂ ಅವರು PDF ಕಾರ್ಡ್ ರಿಜಿಸ್ಟ್ರೇಷನ್ ಆಗಿದ ತಕ್ಷಣ PDF ಫಾರ್ಮೇಟ್ ಬರುತ್ತೆ, ಸಾಫ್ಟ್ವೇರು ಡೌನ್ಲೋಡ್ ಮಾಡಿ ಅದನ್ನು ಹಿಡ್ಕೊಂಡು ಅದನ್ನು
ಬಳಸ್ತಾ ಇರ್ಬೋದು ಆ ಕಾರ್ಡ್ ಬರೋವರೆಗೂ. ಇನ್ನೊಂದು ಅಕಸ್ಮಾತ್ ಕಾರ್ಡೇ ಇಲ್ಲ, ಎಮರ್ಜೆನ್ಸಿ ಏನೋ ಆಯಿತು, ಪೇಷಂಟ್ ಎಲ್ಲಿ ಹೋಗ್ಬೇಕು ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಅವರು ಆಧಾರ್ ಕಾರ್ಡು BPL ಕಾರ್ಡು ತೊಗೊಂಡು ಹೋದರೆ ಆಸ್ಪತ್ರೆಗೆ, ಅಲ್ಲೇ ಆನ್ಲೈನಲ್ಲಿ ಅವ್ರು ರಿಜಿಸ್ಟರ್ ಮಾಡ್ಕೊತಾರೆ, ಚಿಕಿತ್ಸೆಯನ್ನು ಕೊಡ್ತಾರೆ. ಹಾಗಿದ್ರೆ ಒಂದು ತುರ್ತು ಪರಿಸ್ಥಿತಿ ಇದ್ರೂ ಸಹ ಇಲ್ಲ ಅವ್ರ ಹತ್ರ ಆಯುಷ್ಮಾನ್ ಭಾರತ್ ಕಾರ್ಡ್ ಇರಬೇಕಾಗತ್ತೆ, ಇಲ್ಲ ಅಂದರೆ ಅವರು ಗುರುತಿನ ಚೀಟಿ ಮತ್ತು BPL ಕಾರ್ಡನ್ನು ಆಸ್ಪತ್ರೆಗೆ ತೊಗೊಂಡೋಗಿ ನೋಂದಣಿ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಡಾಕ್ಟರ್, ಈ ಗುರುತಿನ ಚೀಟಿ ಇಲ್ಲದವರು ರೋಗಿಗಳು ಅವರಿಗೆ ಅನುಗುಣವಾದ ಚಿಕಿತ್ಸೆ ಕೆಲವೊಮ್ಮೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗದೇ ಹೋಗ್ಬೋದು. ಈಗಾಗಲೇ ತಾವು ಹೇಳಿದ್ರಿ ಅದು ವಿಂಗಡಿಸಲಾಗಿದೆ, ರೋಗಿಗೆ ಯಾವ ರೀತಿಯ ತೊಂದರೆ ಇದೆ ಅಂತ ತಾವು ನೋಡಿಕೊಂಡು ಆಸ್ಪತ್ರೆಗೆ ರೆಫರ್ ಮಾಡ್ತೀರಾ ಅಂತ. ಈ ರೆಫರಲ್ ಸ್ಕೀಮ್ ಅಂದರೆ ಏನು? ಇದು ಯಾವ ಯಾವ ರೋಗಕ್ಕೆ ಅನ್ವಯಿಸುತ್ತೆ? ಆಗಲೇ ಹೇಳ್ದಂಗೆ ನಮ್ಮ ಸರ್ಕಾರಿ ಆಸ್ಪತ್ರೆ ಎಲ್ಲರೂ ಅಷ್ಟೇ ಈ ಸರ್ಕಾರಿ ಆಸ್ಪತ್ರೆಗೆ ಬರಬೇಕಾಗತ್ತೆ. ನಾವೇನು ಈ ಸ್ಕೀಮಲ್ಲಿ ABRK ಸ್ಕೀಮಲ್ಲಿ ಬರಬೇಕು, ಅವರು ಕ್ಲೈಮ್ ಮಾಡ್ಕೊಳ್ಬೇಕು ಅಂದರೆ ಫಸ್ಟು ನಮ್ಮ ಆಸ್ಪತ್ರೆಗೆ ಬರಬೇಕು. ನಮ್ಮ ಆಸ್ಪತ್ರೆಯಲ್ಲಿ ಅವ್ರಿಗೆ ಅನುಗುಣವಾದಂಥ ಚಿಕಿತ್ಸೆ ನಾವು ಮಾಡ್ತೀವಿ ಅಂದರೆ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ. ಒಂದು ವೇಳೆ ಅವ್ರಿಗೆ ಚಿಕಿತ್ಸೆ ನಮ್ಮ ಆಸ್ಪತ್ರೆಗಳಲ್ಲಿ ಮಾಡೋಕ್ಕಾಗದಿರೋ ಇರೋವಂಥ ಸಮಯದಲ್ಲಿ ಅವ್ರನ್ನ ರೆಫರ್ ಮಾಡ್ತೀವಿ. ಸೊ ರೆಫರ್ ಮಾಡಿದಾಗ ನಾನು ಆಗಲೇ ಹೇಳ್ದಂಗೆ ಹತ್ತಿರವಾದಂಥ ಒಂದು 30 ಆಸ್ಪತ್ರೆಯಲ್ಲಿ ಲಿಸ್ಟ್ ಕೊಡ್ತೀವಿ. ಸೊ ಆ ಲಿಸ್ಟಲ್ಲಿ ಅವರು ಪ್ರೈವೇಟ್ ಹಾಸ್ಪಿಟ್ಲನ್ನು ಚೂಸ್ ಮಾಡ್ಬೋದು, ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾವ್ದು ಬೇಕಾದರೂ ಚೂಸ್ ಮಾಡಿ ಅಲ್ಲಿಗೆ ಹೋಗ್ಬೋದು. ಅಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಲೂಕಾ ಲೆವೆಲ್ಲು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಆರೋಗ್ಯ ಮಿತ್ರ ಇರ್ತಾರೆ. ಪ್ರತಿ ಆಸ್ಪತ್ರೆಯಲ್ಲೂ ನಮ್ಮ ಆರೋಗ್ಯ ಮಿತ್ರ ಇರ್ತಾರೆ. ಅವರು ಸಹಾಯ ತಗೊಂಡು ಅವರು ಮಾರ್ಗದರ್ಶನ ಕೊಡ್ತಾರೆ. ಅವ್ರ ಮಾರ್ಗದರ್ಶನ ಪ್ರಕಾರ ಅವರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೊಳ್ಬೋದಾಗುತ್ತೆ. ಇಲ್ಲಿ ಮತ್ತೊಂದು ಫಲಾನುಭವಿಗಳು ನಮ್ಮೊಂದಿಗಿದ್ದಾರೆ, ಸೈಯದ್ ನಸರುಲ್ಲಾ ಅವರು. ನಿಮ್ಮ ಅನುಭವ ಇದರ ಬಗ್ಗೆ ಹೇಗಿತ್ತು ಅಂತ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ಕಲೀಮುಲ್ಲಾ ಅಂದ್ಬಿಟ್ಟು, ಇವರು ಸೈಯದ್ ನಸರುಲ್ಲಾ. ಇವರಿಗೆ ಚಿಕಿತ್ಸೆ ಆಗಿರೋ, ಇವ್ರಿಗೆ ಎದೆ ನೋವು ಕಾಣಿಸ್ಕೊಳ್ತು. 2 ದಿನ ನಂತರ ಜಯದೇವ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ತಾರೆ. ಡಾಕ್ಟ್ರು ರಕ್ತ ಪರೀಕ್ಷೆ ಎಲ್ಲ ಮಾಡಿ ಅಡ್ಮಿಷನ್ ಮಾಡಬೇಕು ಅಂತ ಹೇಳಿದ್ರು. ಆಗ ಏನು ಮಾಡೋದು ಅಂದ್ಬಿಟ್ಟು ಗೊಂದಲದಲ್ಲಿದ್ರು. ಆಗ ಆರೋಗ್ಯ ಮಿತ್ರರು ಆಸ್ಪತ್ರೆಯಲ್ಲೇ ಇದ್ರು. ಅವರ ಸಹಾಯದಿಂದ, ಅವರ ಮಾರ್ಗದರ್ಶನದಿಂದ ಅದು ಅಡ್ಮಿಷನ್ ಎಲ್ಲ ಮಾಡಿ ಈ ಚಿಕಿತ್ಸೆ ಆಯಿತು. ಏನು ಚಿಕಿತ್ಸೆ ಕೊಟ್ಟರು ಅವರು? ಇದು ಆಂಜಿಯೋಪ್ಲಾಸ್ಟಿ ವಿತ್ ಸ್ಟೆಂಟ್ 2 ಮಾಡಿದ್ದಾರೆ. 2 ಸ್ಟೆಂಟ್ ಹಾಕಿದ್ದಾರೆ ಮತ್ತು ಆಂಜಿಯೋಪ್ಲಾಸ್ಟಿ ಮಾಡಿದ್ದಾರೆ. ಈಗ ರೋಗಿ ಹೇಗೆ ಚೇತರಿಸ್ಕೊತಾ ಇದ್ದೀರಾ ನೀವು? ತಮ್ಗೆ ಹೇಗೆ ಅನ್ಸುತ್ತೆ ಈಗ? ಚೆನ್ನಾಗಿದೆ. ಹೌದಾ? ಓಕೆ. ಆರೋಗ್ಯ ಮಿತ್ರರಿಂದ ಬಹಳ ಅನುಕೂಲ ಆಗಿದೆ. ಜಯದೇವ ಡಾಕ್ಟರ್ಸ್ ಹಾಸ್ಪಿಟಲ್ ಡಾಕ್ಟರ್ಸ್ನು ಬಹಳ ಇದು ಮಾಡಿದ್ರು. ಇವ್ರಿಗೆ ಅಷ್ಟು ಶಕ್ತಿ ಇರಲಿಲ್ಲ ಅದು ಮಾಡಿಸೋಕ್ಕೆ. ಈ ಆರೋಗ್ಯ ಕರ್ನಾಟಕ ಯೋಜನೆಯಿಂದ ಇವರಿಗೆ ಹೆಲ್ಪ್ ಆಗಿದೆ ಮೇಡಮ್. ಧನ್ಯವಾದ. ಧನ್ಯವಾದ. ಡಾಕ್ಟರ್ ಸ್ಫೂರ್ತಿ, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಈ ವಿಮೆಯಲ್ಲಿ ಬರೀ ABRK ಮಾತ್ರ ಅಲ್ಲ, ಇನ್ನೂ ಹಲವು ವಿಮೆಗಳು ಇದೆ ಅಂತ ತಾವು ಹೇಳಿದ್ರಿ. ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂದರೆ ಏನು? ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇದು ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಒಂದು ಟ್ರಸ್ಟ್ ಮೋಡಲ್ಲಿ ರನ್ ಆಗ್ತಿರುವಂಥ ಸಂಸ್ಥೆ. 2009ರಲ್ಲಿ ಇದು ಶುರುವಾಗಿರೋಂಥದ್ದು. ನಮ್ಮ ಪ್ರಮುಖವಾದ ಸ್ಕೀಮ್ ಬಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ. ಸೊ ಇದಲ್ಲದೆ ನಮ್ಮಲ್ಲಿ ಹಲವಾರು ಬೇರೆ ಸ್ಕೀಮ್ಸ್ನ ಕೂಡ ಇಂಪ್ಲಿಮೆಂಟ್ ಮಾಡ್ತಿರುವಂಥ ಏಜೆನ್ಸಿ ಅಂತ ಹೇಳ್ಬೋದು. ಸೊ ಕಾಕ್ಲಿಯರ್ ಇಂಪ್ಲಾಂಟ್ ಸ್ಕೀಮ್ ಆಗಿರ್ಬೋದು, ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಸ್ಕೀಮ್ ಇರ್ಬೋದು, ಆಕ್ಸಿಡೆಂಟ್ ವಿಕ್ಟಿಮ್ ಸ್ಕೀಮ್ ಇರ್ಬೋದು, ರೇರ್ ಆ್ಯಂಡ್ ಹೈ ಕಾಸ್ಟ್ ಅಂದರೆ ವಿರಳ ಕಾಯಿಲೆ ಮತ್ತು ಅತಿ ಹೆಚ್ಚು ವೆಚ್ಚ ಬೇಕಾಗಿರುವಂಥ ಚಿಕಿತ್ಸೆಗಳಿಗೆ ಕೇಡರ್ ಮಾಡ್ತಿರುವಂಥದ್ದು ಕಾಯಿಲೆ ಸ್ಕೀಮ್ ಇರ್ಬೋದು, ಹಾಗೂ ಆಸಿಡ್ ವಿಕ್ಟಿಮ್ ಸ್ಕೀಮ್ ಮತ್ತು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ. ಸೊ ಇಷ್ಟು ಸ್ಕೀಮ್ಸ್ನ ಇಂಪ್ಲಿಮೆಂಟ್ ಮಾಡ್ತಿರುವಂತಹ ನೋಡಲ್ ಏಜೆನ್ಸಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್. ಈ ಕಾಕ್ಲಿಯರ್ ಇಂಪ್ಲಾಂಟೇಷನ್ ಅಂತ ಹೇಳಿದ್ರಿ, ಕಾಕ್ಲಿಯರ್ ಇಂಪ್ಲಾಂಟ್ಸ್ ವಿಮೆ ಯೋಜನೆ ಅಂದರೆ ಏನು? ಕಾಕ್ಲಿಯರ್ ಇಂಪ್ಲಾಂಟ್ ಸ್ಕೀಮ್ ಸುಮಾರು 3 ವರ್ಷದಿಂದ ಶುರು ಮಾಡಿರುವಂಥ ಸ್ಕೀಮ್ ಇದು. ಸೊ ನಮ್ಮಲ್ಲಿ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಡೆಫ್ನೆಸ್ ಅಂತ ಇದೆ ಸ್ಟೇಟ್ ಫಂಡ್ಸಿಂದ. ಸೊ ಆ ಸ್ಕೀಮಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಡೆಲಿವರಿ ಆಗುತ್ತೆ
ಸೊ ಅಲ್ಲಿ ಜನಿಸಿದಂಥ ಮಕ್ಕಳು ಅವರಿಗೆ ನಿಯೋನೇಟೆಡ್ ಸ್ಕ್ರೀನಿಂಗ್ ಅಂತ ಮಾಡ್ತಾರೆ. ಇಯರ್ಸ್ ಅಂದರೆ ಕಿವಿ ಕೇಳಿಸ್ತಿದ್ಯಾ ಇಲ್ವಾ ಅನ್ನೋದು ಒಂದು ಸ್ಕ್ರೀನಿಂಗ್ ಆಗುತ್ತೆ. ಮತ್ತು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಕೂಡ ಸರ್ಕಾರಿ ಸ್ಕೂಲ್ಗಳಲ್ಲಿ ಮತ್ತು ಅಂಗನವಾಡಿಗಳಲ್ಲಿ ಸ್ಕ್ರೀನಿಂಗ್ ಆಗುತ್ತೆ. ಸೊ ಯಾವ ಮಕ್ಕಳಿಗೆ ಈ ಶ್ರವ್ಯ ದೋಷ ಇರುತ್ತೆ ಅಂಥ ಮಕ್ಕಳನ್ನ ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಸೊ ರೆಫರ್ ಮಾಡಿದ ನಂತರ ಮತ್ತೆ ಅವರಿಗೆ ಎಕ್ಸಾಮಿನೇಷನ್ ಮಾಡಿ ಇವರಿಗೆ ಯಾವ ಥರದ್ದು ಶ್ರವಣ ದೋಷ ಇದೆ ಅನ್ನೋದನ್ನು ಕಂಡು ಹಿಡಿದು ಒಂದು ವೇಳೆ ಏನಾದರೂ ಇಂಪ್ರೂವ್ಮೆಂಟ್ ಆಗೋದಾಗಿತ್ತು ಅನ್ನೋದಾದರೆ ಹಿಯರಿಂಗ್ ಏಡ್ಸ್ನ ಪ್ರೊವೈಡ್ ಮಾಡ್ತಾರೆ. ಸೊ 3 ತಿಂಗಳ ತನಕ ನೋಡ್ತಾರೆ. ಒಂದು ವೇಳೆ ಏನಾದರೂ ಏನು ಇಂಪ್ರೂವ್ಮೆಂಟ್ ಇಲ್ಲ ಅನ್ನೋದಾಯಿತು ಅಂತಂದರೆ ಕಾಕ್ಲಿಯರ್ ಇಂಪ್ಲಾಂಟ್ ಸ್ಕೀಮ್ಗೆ ಈ ಪೇಷಂಟ್ನ ತಗೊಳ್ತಾರೆ. ಸೊ ಬಟ್ ಇದು ಮಾಡೋ ಅಂಥದ್ದು 8 ಮಂತ್ಸಿಂದ 6 ಇಯರ್ಸ್ ತನಕ ಇರೋವಂತಹ ಮಕ್ಕಳಿಗೆ ಮಾತ್ರ ಈ ಸ್ಕೀಮ್ ಅವೈಲೇಬಲ್ ಇರುತ್ತೆ. ಸೊ ಈ ಸ್ಕೀಮ್ನ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇವ್ರಿಗೂ ಸೀಮಿತವಾಗಿಟ್ಟಿದ್ದೀವಿ. ಅಲ್ಲೇ ಜನರಲ್ ಪೇಷಂಟ್ಸ್ 500 ಪೇಷಂಟ್ಸ್ನ ಈ ಸ್ಕೀಮ್ನ ತಲುಪೋ ಅಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ. ಸೊ ಕಾಕ್ಲಿಯರ್ ಇಂಪ್ಲಾಂಟ್ ಸ್ಕೀಮಿಂದ ಸುಮಾರಷ್ಟು ಮಕ್ಕಳಿಗೆ ಈಗ ಆಲ್ರೆಡಿ ಚಿಕಿತ್ಸೆ ತಗೊಂಡು ಹಿಯರಿಂಗ್ ಎಲ್ಲ ಇಂಪ್ರೂವ್ ಆಗಿರೋ ಅಂಥದ್ದಿದೆ. ಸುಮಾರಾಗಿ ಒಂದು 300 ಪೇಷಂಟ್ಸ್ ನಮ್ಮಲ್ಲಿ ಕಾಕ್ಲಿಯರ್ ಇಂಪ್ಲಾಂಟ್ ಸ್ಕೀಮ್ನ ಫಲಾನುಭವಿಗಳಾಗಿದ್ದಾರೆ. ಒಂದ್ಸಲಿ ಸರ್ಜರಿ ಆದ ನಂತರ ಇವರಿಗೆ ಆಡಿಯೋ ವಿಜುವಲ್ ಥೆರಪಿ ಅಂತ ಆಡಿಯೋ ವರ್ಬಲ್ ಥೆರಪಿನ ಕೊಡ್ತಾರೆ. 1 ವರ್ಷದ ತನಕ ಆ ಮಕ್ಕಳಿಗೆ ಪ್ರತಿ ವಾರದಲ್ಲಿ 2 ಸಲ ಅನ್ನೋ ಥರ 107 ಸೆಷನ್ಸ್ ತನಕ ಆಡಿಯೋ ವರ್ಬಲ್ ಥೆರಪಿ ಅಂದರೆ ಮಕ್ಕಳಿಗೆ ಕೇಳಿಸ್ಕೊಳ್ಳೋಕೆ ಆಗ್ತಿರೋದಿಲ್ಲ. ಸೊ ಒಂದ್ಸಲಿ ಕಾಕ್ಲಿಯರ್ ಇಂಪ್ಲಾಂಟ್ಸ್ನ ಹಾಕಿದ ನಂತರ ಅವ್ರ ಮಾತು ಮತ್ತು ಸೌಂಡ್ ಐಡೆಂಟಿಫಿಕೇಷನ್ ಅದನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಮತ್ತು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಈ ಆಡಿಯೋ ವರ್ಬಲ್ ಥೆರಪೀಸ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ 1 ವರ್ಷದ ಆದ ನಂತರ ಮಕ್ಕಳು ಮಾತಾಡೋದಕ್ಕೆ ಶುರು ಮಾಡ್ತಾರೆ, ಸೌಂಡ್ಸ್ ಐಡೆಂಟಿಫೈ ಮಾಡ್ತಾರೆ. ಸೊ ದಿಸ್ ಇಸ್ ಅ ಹ್ಯೂಜ್ ಇಂಪ್ರೂವ್ಮೆಂಟ್. ಸೊ ನಮ್ಮ ಸರ್ಕಾರ ಸರಿಸುಮಾರಾಗಿ ಒಂದು ಫಲಾನುಭವಿಗೆ 6 ಲಕ್ಷದ ತನಕ ಒಂದು ಬೆನಿಫಿಷರಿಗೆ ಇನ್ವೆಸ್ಟ್ ಮಾಡ್ತಿರುವಂಥ ಸ್ಕೀಮ್. ಇದೇ ಸ್ಕೀಮ್ ಖಾಸಗಿ ಆಸ್ಪತ್ರೆಯಲ್ಲಿ ಹೋದಾಗ ಸೊ ಇಟ್ ಮೇ ಕಾಸ್ಟ್ ಒಂದು 10 to 12 lakhs ತನಕ ಅಟ್ಲೀಸ್ಟ್ ಕಾಸ್ಟ್ ಆಗುತ್ತೆ. ಸೊ ಸರ್ಕಾರದ ವತಿಯಿಂದ ಇದು 6 lakhsಗೆ ಈ ಸ್ಕೀಮ್ನ ಕೊಟ್ಟು ಸುಮಾರಷ್ಟು ಬೆನಿಫಿಷರೀಸ್ನ ಚಿಕಿತ್ಸೆನ ತಗೊಂಡಿದ್ದಾರೆ. ಹಾಗಿದ್ದಲ್ಲಿ ಈ ಕಾಕ್ಲಿಯರ್ ಇಂಪ್ಲಾಂಟ್ಸ್ ಯೋಜನೆ ಬಂದು ಮುಖ್ಯವಾಗಿ ಶ್ರವಣ ದೋಷ ಇರುವಂತಹ ಮಕ್ಕಳಲ್ಲಿ ಅತಿ ಬೇಗ ಅತಿ ಶೀಘ್ರವಾಗಿ ಇದನ್ನು ಅವರು ಐಡೆಂಟಿಫೈ ಮಾಡಿ ಅದನ್ನು ಸೌಲಭ್ಯವನ್ನು ಯಾರಿಗೆ ನೀಡಬಹುದು ಅಂಥವರಿಗೆ ಅವರ ಪರಿಸ್ಥಿತಿಯನ್ನು ನೋಡಿಕೊಂಡು ಅದಕ್ಕೆ ತಕ್ಕಂಥ ಚಿಕಿತ್ಸೆಯನ್ನು ನೀಡ್ತಾರೆ ಅಂತ ಹೇಳ್ತಿದ್ದೀವಿ. ಇನ್ನು ಆ ಫಲಾನುಭವಿ ಸಹ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿದ್ದಾರೆ. ನಮ್ಮ ಪುಟ್ಟ ಬಾಲಕ ನಿತಿನ್ ನಮ್ಮೊಂದಿಗಿದ್ದಾನೆ. ಅವರ ತಾಯಿ ಗಂಗಮ್ಮ ಅವರು ನಮ್ಮೊಂದಿಗಿದ್ದಾರೆ. ಗಂಗಮ್ಮ ಅವರೇ, ನಿತಿನ್ಗೆ ಈ ರೀತಿಯ ಶ್ರವಣ ದೋಷ ಇದೆ ಅಂತ ನಿಮಗೆ ಯಾವಾಗ ತಿಳಿಯಿತು ಮತ್ತು ಈ ಯೋಜನೆ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯಿತು? ಇದರ ಬಗ್ಗೆ ನಿಮ್ಮ ಅನುಭವವನ್ನು ಹಂಚ್ಕೊಳ್ಳಿ. ನಮಸ್ತೆ ಎಲ್ಲರಿಗೂ. ನಮಸ್ಕಾರ. ನನ್ನ ಮಗನಿಗೆ 1.5 ವರ್ಷ ಇರುವಾಗೆ ಗೊತ್ತಾಯಿತು ನಮಗೆ. ನಾವು ಪ್ರೈವೇಟಲ್ಲಿ ಎಲ್ಲ ಚೆಕ್ ಮಾಡಿಸಿದ್ವಿ. ಆಮೇಲೆ ಅವರು ಹೇಳಿದ್ರು 12 ಲಕ್ಷ ಆಗುತ್ತೆ ಅಂತ. ನಮಗೆ ಅಷ್ಟು ದುಡ್ಡು ಆಗಲಿಲ್ಲ. ನಾವು ಹಂಗಾಗಿ ಬಿಟ್ಬಿಟ್ವಿ. 3 ವರ್ಷ ಬಿಟ್ಬಿಟ್ವಿ ನಮ್ಮ ಮಗನ್ನ. ಆಮೇಲೆ ಈ ಥರ ಹಿಂಗೆ RMP ಡಾಕ್ಟ್ರು ಹೇಳಿದರು, KC ಜನರಲ್ ಹಾಸ್ಪಿಟ್ಲಲ್ಲಿ ಹೋಗಿ ಈ ಥರ ಸೌಲಭ್ಯ ಇದೆ ನಿಮ್ಮ ಮಗನಿಗೆ ಮಾಡ್ತಾರೆ ಅಂತ ಹೇಳಿದರು. ಅಲ್ಲಿಗೆ ಹೋದ ತಕ್ಷಣ ಇವನಿಗೆ ಅಂತ 3 ತಿಂಗಳು ಅದು ಇಯರಿಂಗ್ಸ್ ಹಾಕಿಸ್ಬಿಟ್ಟು ಆಮೇಲೆ ಚೆಕ್ ಮಾಡಿ ಇವನಿಗೆ 6 ತಿಂಗಳಲ್ಲಿ ರಿಪೋರ್ಟ್ ಎಲ್ಲ ರೆಡಿ ಮಾಡ್ಕೊಂಡು ನನ್ನ ಮಗನಿಗೆ ಆಪ್ರೇಷನ್ ಮಾಡಿಸಿದ್ವಿ. ಆಮೇಲೆ ಅವನಿಗೆಲ್ಲ ತುಂಬ ಕೇಳಿಸ್ಕೊಂಡು ಅಲ್ಲಿ ನಮಗೆ 1 ರೂಪಾಯಿನೂ ದುಡ್ಡು ತಗೊಳ್ಳಿಲ್ಲ. ಎಲ್ಲ ಫ್ರೀ ಆಯಿತು ಮೇಡಮ್. ಪೂರ್ತಿಯಾಗಿ ಉಚಿತ ಆಯಿತು. ಎಲ್ಲ ಉಚಿತವಾಗಾಯಿತು. ತುಂಬ ಕೇರ್ ಮಾಡಿದರು. ನಮ್ಮಂಥ ಬಡವರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಕೆ ಹೆದರ್ಕೊತೀವಿ, ಏನು ಮಾಡ್ತಾರೋ ಏನೋ ಅಂತ. ಅಲ್ಲಿ ಹೋಗ್ಬಿಟ್ಟು ಧೈರ್ಯವಾಗಿ ಮಾಡಬೇಕು. ಬಟ್ ಅಲ್ಲಿ ಎಲ್ಲನೂ ಕೇರ್ ಮಾಡ್ತಾರೆ ಮೇಡಮ್, ತುಂಬ ಕೇರ್ ಮಾಡ್ತಾರೆ. ಎಷ್ಟೋ ಜನಗಳಿಗೆ ಇದು ವಿಷಯ ಗೊತ್ತೇ ಇಲ್ಲ. ಹೌದು, ಗೊತ್ತಿಲ್ಲ. ಆಮೇಲೆ ತುಂಬ ಜನ ಹೆದರ್ಕೊತಾರೆ, ಏನಾಗುತ್ತೋ ಏನೋ. ಈ ಥರ ಚಿಕ್ಕ ಮಕ್ಕಳು ಕರ್ಕೊಂಡು ಹೋಗ್ಬೇಕಂದ್ರೆ ಯಾರಿಗಾಗಲೂ ಹೆದರಿಕೆ ಆಗುತ್ತೆ ಮೇಡಮ್. ಬಟ್ ಅಲ್ಲಿ ಹೋದರೆ ಅವರು ಡಾಕ್ಟ್ರು ತುಂಬ ಕೇರ್ ತಗೊಂಡು ನಾವು ಮನೆ ಬರೋವ್ರಿಗೂ ಅವ್ರು ತುಂಬಾ ಕೇರ್ ಮಾಡ್ತಾರೆ. ಆಮೇಲೆ 1 ವರ್ಷ ಫ್ರೀ ಇರುತ್ತೆ ಮೇಡಮ್. ಮಾತಿನ ಥೆರಪಿ ಅಂದ್ಬಿಟ್ಟು 1 ವರ್ಷ ಫ್ರೀ ಇರುತ್ತೆ. ಮೈಸೂರಿಗಾದ್ರೂ ಹೋಗ್ಬೋದು,
ಇಲ್ಲಿ ಚಂದ್ರಶೇಖರ್ ಹಾಸ್ಪಿಟ್ಲ್ ಇದೆ, ಅಲ್ಲಾದರೂ ಹೋಗ್ಬೋದು, ನಮ್ಮ ಚಾಯ್ಸ್ ಇರುತ್ತೆ. ಆಹಾ. ಆಮೇಲೆ ಆ ಮಿಷನ್ಗಳಿಗೆ ಏನಾದರೂ ತೊಂದರೆ ಬಂದರೆ 1 ವರ್ಷದವರೆಗೂ ಅವ್ರದ್ದೇ ನೋಡ್ಕೊತಾರೆ. ಓಕೆ. ನನ್ನ ಮಗನಿಗೆ 2 ಬ್ಯಾಟ್ರಿ ಹೋಗಿತ್ತು ಮೇಡಮ್. ಹಾಂ. ಅದು ಒಂದು ಬ್ಯಾಟ್ರಿ 12,000 ಐತೆ. ಹಾಂ. ಬಟ್ ಅವರು 1 ವರ್ಷದೊಳಗೆ ಹೋಗಿರೋದಕ್ಕೆ ಫ್ರೀ ಕೊಟ್ಟರು. ಹಾಂ ಹಾಂ. ಎಲ್ಲದಕ್ಕೂ ಅನುಕೂಲ ಇದೆ ಮೇಡಮ್. ಇನ್ನು ಗಂಗಮ್ಮ ಅವರೇ, ಅವನ ನಡವಳಿಕೆಯಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ನೀವು ನೋಡ್ತಿದ್ದೀರಾ ಈ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಆದ ನಂತರ? ಅವನಲ್ಲಿ ಮೇಡಮ್ ಈಗ ಅವನು 1 ವರ್ಷದ ಮಗು. ಏಕೆಂದರೆ ನಾನು 1 ವರ್ಷದ ಹಿಂದೆ ಅವನಿಗೆ ಆಪ್ರೇಷನ್ ಮಾಡಿಸ್ದೆ ಮೇಡಮ್. ಈ 1 ವರ್ಷದ ಹುಟ್ಟಿದ ಮಗು ಯಾವ ಥರ ಅಂದರೆ ಆ ಥರ ನನ್ನ ಮಗ ಬಾಯಿ ಯಾವಾಗಲೂ ಚಟಪಟ ಅಂತ ಆಡಿಸ್ತಾ ಇರ್ತಾನೆ. ಪ್ರತಿ ಒಂದು ಶಬ್ದ ಕೇಳಿಸ್ಕೊಂಡ್ರೆ ಅವನ ಬಾಯಿಂದ ರಿಪ್ಲೈ ಬರುತ್ತೆ. ಅಂದರೆ ಅವನು ರಿಪೀಟ್ ಮಾಡ್ತಾವನೆ. ಆಮೇಲೆ ಮುಂಚೆಗೆ ಈಗಂದರೆ ಮುಂಚೆ ನನ್ನ ಮಗನ ಮುಟ್ಟೋವರೆಗೂ ಅವ್ನು ನೋಡ್ತಾ ಇದ್ದಿಲ್ಲ, ಮಾತು ಆಡ್ತಾ ಇದ್ದಿಲ್ಲ ಮೇಡಮ್. ಈಗ ಎಲ್ಲಿ ಕೂಗಿದ್ರು ನನ್ನ ಮಗ ಕೇಳಿಸ್ಕೊಂತಾನೆ. ನಾರ್ಮಲ್ ಮಕ್ಳ ಥರ ನನ್ನ ಮಗ ಇರೋದು. ಚೆನ್ನಾಗಿ ಕೇಳಿಸ್ಕೊಂತಾನೆ, ಚೆನ್ನಾಗಿ ಬರೀತವನೆ, ಮಾತಾಡ್ತಾನೆ. 2 ಪದದ್ದು ಒಂದು ಸ್ವಲ್ಪ ಮಾತಾಡ್ಸ್ಬೋದಾ ನಿತಿನ್ನ? ಮಾತಾಡ್ಸಿ ಮೇಡಮ್. ಹಾಂ. ನಿತಿನ್, ನಿತಿನ್ ಇವತ್ತೇನು ಊಟ ಮಾಡಿದೆ ನೀನು? ನೀನು ಏನು ಊಟ ಮಾಡಿದೆ ಹೇಳು? ಅನ್ನ ಊಟ, ಅನ್ನ ಸೊಪ್ಪ ಊಟ ಮಾಡ್ತಾನೆ. ವೆರಿ ಗುಡ್. ಅನ್ನ ಊಟ ಮಾಡ್ದ ನೀನು ಇವತ್ತು? ಹೌದು. ಓಕೆ. ಅವನ ಹೆಸರು ಕೇಳಿ ಹೇಳ್ತವ್ರೆ. ಹೌದಾ? ನಿನ್ನ ಹೆಸರೇನು ಪುಟ್ಟ? ನಿನ್ನ ಹೆಸರೇನು? ನಿತಿನ್ನ ನಿನ್ನ ಹೆಸರು? ನಿತಿನ್, ನಿನ್ನ ನೋಡಿ ತುಂಬ ಸಂತೋಷ ಆಯಿತು ಪುಟ್ಟ. ಧನ್ಯವಾದಗಳು ಗಂಗಮ್ಮ ಅವರೇ. ಥ್ಯಾಂಕ್ ಯು ಮೇಡಮ್. ಇನ್ನು ಡಾಕ್ಟರ್, ಈ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ಬರೀ ಈ ಶ್ರವಣ ಸಮಸ್ಯೆ ಅಷ್ಟೇ ಅಲ್ಲ, ತಾವು ಹೇಳಿದ್ರಿ ರೇರ್ ಆ್ಯಂಡ್ ಹೈ ಕಾಸ್ಟ್ ಡಿಸೀಸಸ್ ಅಂದರೆ ವಿರಳವಾಗಿರುವಂಥದ್ದು ಮತ್ತು ಹೆಚ್ಚಿನ ಖರ್ಚಾಗುವಂಥದ್ದು. ಇದರ ಬಗ್ಗೆ ಡಾಕ್ಟರ್ ಚಂದ್ರಮೋಹನ್ ಅವರು ನಮಗೆ ಸ್ವಲ್ಪ ಮಾಹಿತಿಯನ್ನು ನೀಡಬೇಕು. ಹೌದು, ಇದು ಕೆಲವರಿಗೆ ಬರುವಂಥ ಕೆಲವು ಸೀಮಿತವಾದಂಥ ಬುಡಕಟ್ಟು ಜನಾಂಗಕ್ಕೆ ಮತ್ತು ಕೆಲವು ಪಂಗಡಗಳಿಗೆ ಬರುವಂಥ ಡಿಸೀಸಸ್ನ ಐಡೆಂಟಿಫೈ ಮಾಡಿದ್ದೀವಿ. ಸೊ ಇದು ಚಿಕಿತ್ಸೆ ತೊಗೊಳ್ಬೇಕಾದ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. 30-40 ಲಕ್ಷವರೆಗೂ ಹೋಗುತ್ತೆ ಕೆಲವು ಸರ್ತಿ. ಲೈಕ್ ಸಿಕಲ್ ಸೆಲ್ ಅನಿಮಿಯಾ, ಥ್ಯಾಲಿಸೆಮಿಯಾ ಇರ್ಬೋದು. ಈ ಥರ ಡಿಸೀಸಸ್ನ ನಾವು ಟ್ರೀಟ್ಮೆಂಟ್ ಅವ್ರಿಗೆ ಕೆಲವು ಇದಕ್ಕೆ ಕಂಟಿನ್ಯೂಸ್ ಆಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತಾ ಇರಬೇಕು. ಕೆಲವು ಚಿಲೇಟಿಂಗ್ ಏಜೆಂಟ್ಸ್ ಕೊಡ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ. ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟು ಮಾಡಬೇಕಾಗತ್ತೆ. ಅದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. 30-40 ಲಕ್ಷವರೆಗೂ ಇದು ಎಕ್ಸ್ಪೆಂಡಿಚರ್ ಆಗುತ್ತೆ. ಅಂತ ಅದನ್ನು ಈ ಸ್ಕೀಮಿಗೆ ತಂದಿದ್ದೀವಿ. ಈ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಏನು ಹೇಳ್ತಾ ಇದ್ವಿ, ಆ ಸ್ಕೀಮಲ್ಲಿ ಟ್ರಸ್ಟಲ್ಲಿ ಇದನ್ನು ತಗೊಂಡು ಅವ್ರಿಗೆ ಪೇಷಂಟ್ಸ್ನ ಐಡೆಂಟಿಫೈ ಮಾಡಿ ಅಂಥವ್ರಿಗೆ ಇದು ಸುಮಾರು ಜನಕ್ಕೆ ಬೋನ್ ಮ್ಯಾರೋವರೆಗೂ ಟ್ರಾನ್ಸ್ಪ್ಲಾಂಟೂ ಆಗಿದೆ. ಸೊ ಅದೆಲ್ಲ ಫುಲ್ ಫ್ರೀಯಾಗಿ ಆಗಿರುತ್ತೆ. ಇನ್ನು ಆಕ್ಸಿಡೆಂಟ್ ಆದವರಿಗೆ ಯಾವ ರೀತಿಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ? ಆಕ್ಸಿಡೆಂಟ್ ಆಗಿದ ತಕ್ಷಣ ಏನಾಗುತ್ತೆ ಅಂದರೆ ತಕ್ಷಣಕ್ಕೆ ನಾವು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹೌದು. ಯಾಕೆಂದರೆ ತಕ್ಷಣ ಆಕ್ಸಿಡೆಂಟ್ ಆಗಿರುತ್ತೆ. ಎಲ್ಲಿ ಆಸ್ಪತ್ರೆ ಈಗ ಎಂಪ್ಯಾನಲ್ಲು ನಾನ್ ಎಂಪ್ಯಾನಲ್ ಅಂತ ಹುಡ್ಕೊಂಡು ಹೋಗೋದಕ್ಕಾಗಲ್ಲ. ಎಲ್ಲಿ ಹತ್ರ ಇರೋವಂಥ ಆಸ್ಪತ್ರೆಗೆ ತೊಗೊಂಡೋಗಿ ಪೇಷಂಟ್ನ ಸೇರಿಸಿದ್ರೆ 48 ಗಂಟೆ 48 ಅವರ್ಸು APL ಆಗ್ಬೋದು, BPL ಆಗ್ಬೋದು, ಅವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ. ಅಂದರೆ ನಮ್ಮ ಎಂಪ್ಯಾನಲ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಕರ್ನಾಟಕ ಪ್ರೈವೇಟು ಮತ್ತು ಗೌರ್ಮೆಂಟ್ ಎಂಪ್ಯಾನಲ್ ಹಾಸ್ಪಿಟಲ್ಸಲ್ಲಿ 48 ಅವರ್ಸ್ಗೆ ಫುಲ್ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. 48 ಅವರ್ಸ್ ಆದಮೇಲೆ ಅವ್ರು ಅದೇ ಆಸ್ಪತ್ರೆಯಲ್ಲಿ ಕಂಟಿನ್ಯೂ ಮಾಡ್ಕೊಳ್ಬೋದು ಟ್ರೀಟ್ಮೆಂಟು. ಇಲ್ಲ ಅಂದರೆ ಅವರು ಎಂಪ್ಯಾನಲ್ ಹಾಸ್ಪಿಟಲ್ಸ್ಗೂ ಬೇರೆ ಹಾಸ್ಪಿಟಲ್ಗೆ ಅವ್ರಿಗೆ ನಿಯರ್ ಇರೋವಂಥ ಹಾಸ್ಪಿಟಲ್ಸ್ಗೆ ಅವರು ಶಿಫ್ಟ್ ಮಾಡಿಕೊಂಡು ಅಲ್ಲಿ ಚಿಕಿತ್ಸೆ ತೊಗೊಳ್ಬೋದಾಗುತ್ತೆ. ಸೊ ಇದೊಂದು ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರೋವಂಥ ಸ್ಕೀಮ್ ಇದು. ಇನ್ನು ಆಸಿಡ್ ದಾಳಿ ಆಗಿರೋರಿಗೂ ಸಹ ಕೆಲವೊಂದು ಯೋಜನೆಗಳು ಕೈಗೊಳ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೀರಾ ಡಾಕ್ಟರ್? ಆ್ಯಸಿಡ್ ವಿಕ್ಟಿಮ್ಸ್ ಸ್ಕೀಮ್ ಅಂತಲೇ ಮಾಡಿದ್ದೀವಿ. ಸೊ ಆ್ಯಸಿಡ್ ವಿಕ್ಟಿಮ್ ಸ್ಕೀಮಲ್ಲಿ ಏನಾಗುತ್ತೆ ಅಂದರೆ, ಒಂದು ಯಾರನ್ನ ವ್ಯಕ್ತಿ ಆ್ಯಸಿಡ್ ದಾಳಿಗೆ ಒಳಗಾದಾಗ ಅವ್ರನ್ನ ನಮ್ಮ ಎಂಪ್ಯಾನಲ್ ಹಾಸ್ಪಿಟಲ್ಸಲ್ಲಿ ಟ್ರೀಟ್ಮೆಂಟಿಗೆ ತೊಗೊಂಡು ಅವ್ರಿಗೆ ಇದು ಚಿಕಿತ್ಸೆ ಕೊಡ್ತೀವಿ. ಸೊ ಸರ್ಜರಿ ಆಗಿರ್ಬೋದು, ಇಲ್ಲ ಮೆಡಿಕಲ್ ಲೈನ್ ಟ್ರೀಟ್ಮೆಂಟ್ ಇರ್ಬೋದು, ಇಲ್ಲ ಪ್ಲಾಸ್ಟಿಕ್ ಸರ್ಜರಿ ಆಗ್ಬೋದು, ವೇರಿಯಸ್ ಸ್ಟೇಜಸ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ ಆ್ಯಸಿಡ್ ವಿಕ್ಟಿಮ್ ಇದರಲ್ಲಿ. ಆ ಎಲ್ಲ ಪ್ರೊಸೀಜರ್ಸ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಅವರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗೋಂಗೆ ಮಾಡಿದ್ವಿ. ಡಾಕ್ಟರ್ ಸ್ಫೂರ್ತಿ, ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಇದರ ಬಗ್ಗೆ ಸಹ ವಿಮೆಗಳು ಯೋಜನೆಗಳು ಇವೆ.
ಈ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡ್ತೀರಾ? ಸೊ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸ್ಕೀಮ್ ಅಥವಾ ಅಂಗಾಂಗ ಕಸಿ ಯೋಜನೆ, ಸೊ ಇದು ಸುಮಾರು 5 ವರ್ಷದಿಂದ ನಮ್ಮ ಇಲಾಖೆಯಲ್ಲಿ ಆಗ್ತಾ ಬರುತ್ತಿರೋದು. ಸೊ ಇಲ್ಲಿ ನಮ್ಮಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಮತ್ತು ಕಿಡ್ನಿ, ಸೊ ಈ 3 ಅಂಗಗಳು ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆನ ತಗೊಳ್ಬೋದು. ಸೊ ನಮ್ಮಲ್ಲಿ ಸರ್ಕಾರಿ ಆಸ್ಪತ್ರೆ ಮತ್ತು ಪ್ರೈವೇಟ್ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಇದೆ. ಸುಮಾರಾಗಿ 41 ಹಾಸ್ಪಿಟಲ್ಸ್ ನಮ್ಮಲ್ಲಿ ಇದೆ, ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆ. ಸೊ ಈ ಆಸ್ಪತ್ರೆಗಳಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸ್ಕೀಮ್ನ ಅವೈಲ್ ಮಾಡ್ಕೋಬೋದು. ಸೊ ಒಂದ್ಸಲಿ ಯಾವುದೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಪೇಷಂಟ್ ಹೋದವಾಗ ಟ್ರಾನ್ಸ್ಪ್ಲಾಂಟ್ ಅವಶ್ಯಕತೆ ಇತ್ತು ಅಂತ ಗೊತ್ತಾದರೆ, ಸೊ ಅವರು ಸಾಧ್ಯ ಆದರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಂದರೆ ಜಿಲ್ಲಾ ಆಸ್ಪತ್ರೆಯಲ್ಲೇ ಅಥವಾ ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಇದನ್ನು ಮಾಡ್ತಾರೆ. ಒಂದು ವೇಳೆ ಅಲ್ಲಿ ಸೌಲಭ್ಯ ಇಲ್ಲ ಅಂತ ಆದಾಗ ಮಾತ್ರ ಪ್ರೈವೇಟ್ ಹಾಸ್ಪಿಟಲ್ಗೆ ರೆಫರಲ್ ಕೊಟ್ಟು ರೆಫರ್ ಮಾಡ್ತಾರೆ ಪೇಷಂಟ್ಸ್ನ, ಅವರಲ್ಲಿ ಟ್ರೀಟ್ಮೆಂಟ್ನ ತೊಗೋಬೋದು. ಸೊ ಇದರಲ್ಲಿ 2 ಥರದ್ದು ಬರುತ್ತೆ. ಒಂದು ಕೆಡವೆರಿಕ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಈ ಮೆದುಳು ನಿಷ್ಕ್ರಿಯ ಆಗಿರುತ್ತಲ್ಲ, ಬ್ರೈನ್ ಡೆಡ್ ಅಂತ. ಸೊ ಅವರಿಂದ ಕೂಡ ಪೇಷಂಟ್ಸ್ದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು ಒಂದು. ಇನ್ನೊಂದು ಲೈವ್ ಆರ್ಗನ್ ಡೋನರ್ ಇರಬೇಕು, ಅಥವಾ ರಿಲೇಟಿವ್ಸ್ ಇರ್ಬೋದು, ಇಮಿಡಿಯೇಟ್ ರಿಲೇಷನ್ ಅಂದರೆ ಫಾದರ್, ಮದರ್ ಅಥವಾ ಸಿಸ್ಟರ್. ಸೊ ಇವ್ರು ಡೊನೇಟ್ ಮಾಡೋದು ಕೂಡ ಲೈವ್ ಡೊನೇಷನ್ ಅಂತ ಹೇಳ್ತೀವಿ. ಸೊ ಇದನ್ನ ಕೂಡ ಸೌಲಭ್ಯ ಇರುತ್ತೆ. ಸೊ ಕೆಡವೆರಿಕ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಆಯಿತು ಅಂದರೆ ಜೀವ ಸಾರ್ಥಕತೆ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ ನಮ್ಮಲ್ಲಿ. ಸೊ ಅಲ್ಲಿ ರಿಜಿಸ್ಟರ್ ಆಗಿ 5000 ರೂಪೀಸ್ ನಗದು ಶುಲ್ಕ, ಅದಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳ್ತೀವಿ. ಸೊ ರಿಜಿಸ್ಟರ್ ಮಾಡಿದ ನಂತರ ದೆರ್ ವಿಲ್ ಬಿ ಸಮ್ ವೇಟಿಂಗ್ ಪೀರಿಯಡ್ ಇರುತ್ತೆ. ಸೊ ಸಾಮಾನ್ಯವಾಗಿ ಕಿಡ್ನಿ, ಹಾರ್ಟ್ ಆ್ಯಂಡ್ ಲಿವರ್ ಟ್ರಾನ್ಸ್ಪ್ಲಾಂಟ್ಸ್ಗೆ ವೇಟಿಂಗ್ ಪೀರಿಯಡ್ ಇರುತ್ತೆ. ಸೊ ಯಾವಾಗ ಮ್ಯಾಚ್ ಆಗುತ್ತೆ ಅನ್ನೋ ಗೊತ್ತಾಯಿತು ಅಂತ ಅಂದಾಗ ಬೆನಿಫಿಷರಿಗೆ ಫೋನ್ ಕಾಲ್ ಹೋಗಿ ಅವರು ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆಗಿ ಟ್ರಾನ್ಸ್ಪ್ಲಾಂಟೇಷನ್ ಚಿಕಿತ್ಸೆ ಏನಿದೆ ಅದನ್ನ ತಗೊಳ್ಬೋದು. ಇದು ಕೆಡವೆರಿಕ್ ಟ್ರಾನ್ಸ್ಪ್ಲಾಂಟೇಷನ್ ಆಗುತ್ತೆ. ಸೊ ಲೈವ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಇತ್ತು ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ರೆಫರ್ ಮಾಡಿರುವಂಥ ಪ್ರೈವೇಟ್ ಹಾಸ್ಪಿಟಲ್ಗೆ ಅಲ್ಲಿ ಮಾತ್ರ ಈ ಟ್ರೀಟ್ಮೆಂಟ್ನ ತಗೊಳ್ಬಹುದು. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಈ ಅಂಗಾಂಗ ಕಸಿ ಅಥವಾ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಂತ ನಾವೇನು ಹೇಳ್ತೀವಿ ಅದರ ಫಲಾನುಭವಿಗಳು ಸಹ ಇದ್ದಾರೆ. ಶ್ರೀ ಜಗದೀಶ್ ರವರೇ, ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚ್ಕೊಳ್ತೀರಾ? ನಮಸ್ತೆ ಮೇಡಮ್. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಒಬ್ಬ ಆರೋಗ್ಯವಾಗಿದ್ದವನು ಮತ್ತು ಆರೋಗ್ಯ ಕೆಟ್ಟಿತ್ತು ಮೇಡಮ್. ನನಗೆ ಅಂದರೆ ಹೃದಯ ವೈಫಲ್ಯತೆ ಕಂಡು ಹೃದಯದಿಂದ ಮತ್ತೆ ನಾನು ತುಂಬ ನೋವು ಅನುಭವಿಸಿದೆ. ಒಂದೇ ದಿನದಲ್ಲಿ ತುಂಬ ನನಗೆ ನೋವು ಬಂತದ್ದು. ಮತ್ತೆ ನನಗೆ ಆರೋಗ್ಯ ಮತ್ತು ನಾನು ಡಾಕ್ಟರ್ ಹತ್ರ ಹೋಗಿ ಒಬ್ಬರು ಚೆಕ್ ಮಾಡಿಸಿದಾಗ ಈ ಥರ ನಿಮಗೆ ಹೃದಯ ತುಂಬ ತೊಂದರೆ ಆಗಿದೆ, ಮತ್ತು ಅದು ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಜಾಸ್ತಿ, ಮತ್ತು ನೀವು ಸಾವಿನ ಅಂಚಿಗೂ ಆಗಲೇ ಹೋಗ್ತಾ ಇದ್ದೀನಿ ಅಂತಲೇ ಹೇಳಿದರು. ಏಕೆಂದರೆ ತುಂಬ ತೊಂದರೆ ಆಗಿದೆ, ವೀಕ್ ಆಗಿದೆ ನಿಮ್ಗೆ ಆಲ್ರೆಡಿ. ಮತ್ತು ನೀವಾಗಲೇ ಈಗ ಅಂದರೆ ಬೇರೆ ಕಡೆ ಎಲ್ಲ ಕಡೆ ನಾನು ಡಾಕ್ಟರ್ಗಳನ್ನ ಭೇಟಿ ಮಾಡಿ ಚೆಕ್ ಮಾಡಿದ್ದೆ. ಮತ್ತು ನನಗೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಮತ್ತೆ ಬಂದಾಗ ಹಾಸ್ಪಿಟ್ಲಲ್ಲಿ ನನಗೆ ಶಸ್ತ್ರಚಿಕಿತ್ಸೆ ಮಾಡಿದ್ರು. ಅಂದರೆ ಜೀವನ ಸಾರ್ಥಕತೆ ಮುಖಾಂತರ ನನಗೆ ಮತ್ತು ಆರೋಗ್ಯ ಕರ್ನಾಟಕ ಒಂದು ಯೋಜನೆ ಅಡಿಯಲ್ಲಿ ನನಗೆ ಒಂದು ಶಸ್ತ್ರಚಿಕಿತ್ಸೆ ನಡೀತು. ಅದರ ಮುಖಾಂತರ ನಾನು ಇವತ್ತು ಒಂದು ಆರೋಗ್ಯವಾಗಿದ್ದೀನಿ. ಈಗಾಗಲೇ ನನಗೆ 2 ವರ್ಷ ಆಗಿದೆ ಒಂದು ಶಸ್ತ್ರಚಿಕಿತ್ಸೆ ನಡೆದು, ಹೃದಯ ಶಸ್ತ್ರಚಿಕಿತ್ಸೆ ನಡೀತು. ಈಗ 2 ವರ್ಷದಿಂದ ಆರಾಮಾಗಿದ್ದೀನಿ ಮೇಡಮ್. ಮೊದಲು ಹೇಗಿದ್ನೋ ಈಗಲೂ ಅದೇ ಥರನೇ ಓಡಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ಬಟ್ ಆರೋಗ್ಯ ಕರ್ನಾಟಕ ಏನಿದೆ ಇವತ್ತು ಆರೋಗ್ಯ ವಿಮೆ, ಅದು ತುಂಬ ಒಂದು ಜನಕ್ಕೆ, ಬಡ ಕುಟುಂಬಕ್ಕೆ, ಅದರಲ್ಲೂ BPL ಕಾರ್ಡ್ದಾರರಿಗೆ ತುಂಬ ಅನುಕೂಲವಾಗಿದೆ. ಎಷ್ಟೋ ಜನಕ್ಕೆ ಇದು ತುಂಬ ಉಪಯೋಗ ಆಗ್ತಾ ಇದೆ ಅಂತ ನಾನು ಹೇಳ್ಬೋದು ಮೇಡಮ್. ಅದರಿಂದ ಬಹಳ ಸಂತೋಷ ಆಯಿತು ಜಗದೀಶ್ ಅವರೇ. ದೇವರು ನಿಮ್ಮನ್ನು ಹೀಗೆ ಇಟ್ಟಿರಲಿ ಆರೋಗ್ಯವಾಗಿ ಅಂತ ಹೇಳ್ತಾ, ನಮ್ಮ ಮತ್ತೊಬ್ಬ ಫಲಾನುಭವಿ ಇವತ್ತು ನಮ್ಮೊಂದಿಗಿದ್ದಾರೆ. ಇವರೂ ಸಹ ಈ ಅಂಗಾಂಗ ಟ್ರಾನ್ಸ್ಪ್ಲಾಂಟೇಷನ್ ಏನಿದೆ ಅದನ್ನು ಮಾಡಿಸ್ಕೊಂಡಿರೋ ಅಂಥವರು, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡಿರುವಂತಹ ಸುರೇಶ್ ರವರು ನಮ್ಮೊಂದಿಗಿದ್ದಾರೆ. ಸುರೇಶ್ ರವರೇ, ನಿಮ್ಮ ಅನುಭವ ಹೇಗಿತ್ತು ಹಂಚ್ಕೊಳ್ತೀರಾ? ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ನಾನು ಮೂಲತಃ ಹುಬ್ಳಿಯಿಂದ ಬಂದಿದ್ದೇನೆ. ನನಗೆ ಮೊದಲು ಲಿವರು ಡ್ಯಾಮೇಜ್ ಆಗಿದೆ ಅಂಥೇಳಿ ನನಗೆ ಹುಬ್ಳಿಯಲ್ಲೇ ಗೊತ್ತಾಯ್ತು ಮೇಡಮು. ಅಲ್ಲಿ ನಾನು SDM ದವಾಖಾನೆಯಲ್ಲಿ ತೋರಿಸ್ತಾ ಇದ್ದೆ. ಅಲ್ಲಿ ಹೇಳಿದರು, ಇಲ್ಲ ನಿಮಗೆ ಲಿವರ್ ಡ್ಯಾಮೇಜ್ ಆಗಿದೆ, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂಥೇಳಿ ನನಗೆ ಬೆಂಗಳೂರಿಗೆ ರೆಫರ್ ಮಾಡಿದರು. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಬೆಂಗಳೂರಲ್ಲಿ ಒಂದು 2-3 ಆಸ್ಪತ್ರೆಯಲ್ಲಿ ತೋರಿಸಿದ್ವಿ. ಬಟ್ ಹಣಕಾಸಿನ ತೊಂದರೆ ಜಾಸ್ತಿ ಇತ್ತು. ಕೆಲವೊಂದು ಆಸ್ಪತ್ರೆಯಲ್ಲಿ ಇಲ್ಲ, ಇಷ್ಟು ಲಕ್ಷ ಖರ್ಚಾಗುತ್ತೆ, ಇಷ್ಟು ಖರ್ಚಾಗುತ್ತೆ ಅಂತೇಳಿ ಹೇಳಿದರು. ಅವಾಗ ಇಲ್ಲ, ಅಷ್ಟೊಂದು ದುಡ್ಡು ಹೊಂದ್ಸೋಕೆ ಆಗಲಿಲ್ಲ. ಆಮೇಲೆ ಲಾಸ್ಟ್ ನಮಗೆ
ಒಂದು ಆಸ್ಪತ್ರೆ ಐಗೋಟ್ ಅಂತೇಳಿ ಅಲ್ಲಿ ಬಂದ್ವಿ. ಅಲ್ಲಿ ನಮಗೆ ಎಲ್ಲ ಥರದಿಂದ ಉಚಿತವಾಗಿ ಮಾಡಿಕೊಟ್ರು ವ್ಯವಸ್ಥೆ. BPL ಕಾರ್ಡ್ ಇತ್ತು ನಂದು. BPL ಕಾರ್ಡ್ ಮುಖಾಂತರ ನನಗೆ ಅಡ್ಮಿಷನ್ ಮಾಡಿಸಿದ್ರು. ಫಸ್ಟು ಜೀವನ್ ಸಾರ್ಥಕ ಸೌಧದಲ್ಲಿ 5,000 ತುಂಬಿಕೊಂಡು ಅಡ್ಮಿಷನ್ ಮಾಡಿಕೊಂಡ್ರು. ಆಮೇಲೆ ನಿಮ್ಮಲ್ಲಿ ಯಾರ ಕೊಡೋರು ಇದ್ದಾರ ಲಿವರು ಮನೆಯಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ಯಾರು ಇಲ್ಲಾಗಿತ್ತು. ಆಮೇಲೆ ಇಲ್ಲ ಹಂಗಿದ್ರು ಲಿವರ್ ಸಿಗುವವರೆಗೂ ವೇಟ್ ಮಾಡಬೇಕು, ಲಿವರ್ ಬಂದಾಗ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ಹೇಳಿದರು. ಸುಮಾರು ಒಂದು 8 ತಿಂಗಳ ಕಾದ್ವಿ ಮೇಡಮ್. 8 ತಿಂಗಳವರೆಗೂ ನಮಗೆ ಟೆಸ್ಟ್ ಮಾಡಿದರು. ಮೆಡಿಷನ್ ಎಲ್ಲ ಕರೆಕ್ಟಾಗಿ ಕೊಟ್ಟು ಪ್ರತಿ ತಿಂಗಳ ಕರೆಸಿ ಮೆಡಿಷನ್ಗೆಲ್ಲ ಕೊಟ್ಟರು. 8 ತಿಂಗಳ ಆದಮೇಲೆ ನನಗೆ ಲಿವರ್ ಸಿಕ್ತು. ನನಗೆ ಇದ್ಕಿದ್ದಂಗೆ ಒಂದು ಫೋನ್ ಬಂತು, ಇಲ್ಲ ಒಂದು ಲಿವರ್ ಸಿಕ್ಕಿದೆ, ನಿಮ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಬಂದುಬಿಡಿ ಆಸ್ಪತ್ರೆಗೆ ಅಂತೇಳಿ. ಆಯ್ತು ಸರ್ ಬರ್ತೀನಿ ಅಂತೇಳಿ ಬಂದ್ವಿ. ಬಂದಾಗ ನಾನು ದೂರದಿಂದ 500 ಕಿಲೋಮೀಟ್ರ್ ಬರಬೇಕಿತ್ತು. ಅಲ್ಲಿವರೆಗೂ ವೇಟ್ ಮಾಡಿದ್ರು ಡಾಕ್ಟ್ರು. ವೇಟ್ ಮಾಡಿ ಬಂದ ತಕ್ಷಣವೇ ನನಗೆ ಅಡ್ಮಿಟ್ ಮಾಡಿಕೊಂಡು ರಾತ್ರಿ 10:30 12 ಗಂಟೆಗೆ ಹಿಂಗೆ ಬಂದ್ವಿ ನಾವು ಹುಬ್ಳಿಯಿಂದ. ಬಂದಾಗ ಬೆಳಿಗ್ಗೆ 4 ಗಂಟೆಗೆ ಆಪ್ರೇಷನ್ ಸ್ಟಾರ್ಟ್ ಮಾಡಿ ಸಕ್ಸಸ್ ಆಯಿತು. ಮೊದಲೇ ನಾನು ಯಾವ ಥರ ಇದ್ದೆ ಆ ಥರ ಇವಾಗ ಆರಾಮಾಗಿದ್ದೇನೆ. ಚೆನ್ನಾಗಿ ಊಟ ಗೀಟ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಆರಾಮಾಗಿದ್ದೇನೆ ಮೇಡಮ್. ಈ ಧನ್ಯವಾದಗಳು ಸುರೇಶ್ ಅವರೇ. ಒಟ್ಟು ಸರ್ಕಾರದಿಂದ ಒಂದು ಅನುದಾನ ಸಿಕ್ಕಿ ಆಮೇಲೆ ನನಗೆ ಟ್ರಾನ್ಸ್ಪ್ಲಾಂಟ್ ಆಗಿ ಒಂದು ಅನುಕೂಲ ಆಗಿದೆ ಸರ್ಕಾರದಿಂದ. ಇಲ್ಲ ಅಂದ್ರೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಹೋಗಿ ಮಾಡಿಸ್ಕೊಂಡು ಇದು ನನ್ನ ಹತ್ರ ಆಗ್ತಿರ್ಲಿಲ್ಲ. ಏನೋ ಒಂದು ಸರ್ಕಾರದ ಯೋಜನೆ ಬಂದು ನಾನು ಮತ್ತೆ ಮೊದಲಿನ ಥರ ಜೀವಂತ ಉಳಿ ಅಂತ ಒಂದು ದೇವರು ಕಲ್ಪಿಸಿಕೊಟ್ಟಿದ್ದಾನೆ. ಹೌದು, ಖಂಡಿತವಾಗಿಯೂ. ಧನ್ಯವಾದಗಳು. ಧನ್ಯವಾದ ಮೇಡಮ್. ಇನ್ನು ಡಾಕ್ಟರ್ ಚಂದ್ರಮೋಹನ್, ಈಗಾಗಲೇ 5 ವರ್ಷ ಆಗ್ತಿದೆ 2018 ಅಂತ ಹೇಳಿದ್ರೆ, ಈ 5 ವರ್ಷದಲ್ಲಿ ಅಂಕಿ ಅಂಶಗಳನ್ನು ನೋಡಿದ್ರೆ ನೀವು ಸುಮಾರು ಎಷ್ಟು ಜನಕ್ಕೆ ಈ ಟ್ರೀಟ್ಮೆಂಟನ್ನು ಚಿಕಿತ್ಸೆಯನ್ನು ನೀಡಿರಬಹುದು? 2018 ಇದು ಸ್ಟಾರ್ಟ್ ಆದಾಗ ಸ್ವಲ್ಪ ಕುಂಠಿತವಾಗಿ ಸ್ಟಾರ್ಟ್ ಆಯಿತು. ಬರ್ತಾ ಬರ್ತಾ ಈಗ ಪ್ರತಿ ತಿಂಗಳಿಗೆ ನಮಗೆ 3 ಲಕ್ಷ 3.5 ಲಕ್ಷ ಜನಕ್ಕೆ ಇದು ಸ್ಕೀಮಲ್ಲಿ ಅಷ್ಟು ಜನ ಬೆನಿಫಿಷರಿ ತೊಗೊತಾ ಇದ್ದಾರೆ. ಸೊ ತುಂಬ ಪಾಪ್ಯುಲರೈಸ್ ಆಗ್ತಾ ಇದೆ. ತುಂಬ ಎಲ್ಲರಿಗೂ ಈ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಿಂದ ಎಲ್ಲರಿಗೂ ಆರೋಗ್ಯವಾಗಿರಲು ಸಹಾಯ ಆಗ್ತಾ ಇದೆ ಅಂತ ಹೇಳ್ಬೋದು. ಡಾಕ್ಟರ್ ಸ್ಫೂರ್ತಿ ಅವರೇ, ನನ್ನ ಪ್ರಶ್ನೆ, ಈಗ ಈ ರೀತಿಯ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಈ ರೀತಿಯ ಖರ್ಚುಗಳು ಬರ್ತಾ ಇರುತ್ತೆ, ದಿನನಿತ್ಯದ ಮಾತ್ರೆಗಳನ್ನು ತಗೊಳ್ಕೊಳ್ಳುವಂಥದ್ದು. ಅಂತಹವರಿಗೆ ನೀವು ಪೋಸ್ಟ್ ಆಪರೇಟಿವ್ ಟ್ರೀಟ್ಮೆಂಟ್ ಥರ ಯಾವ ರೀತಿಯ ಸೌಲಭ್ಯಗಳನ್ನು ನೀಡ್ತಾ ಇದ್ದೀರಿ? ಸೊ ಸರ್ಜರಿ ಆದ ನಂತರ ಇಮ್ಯುನೋಸಪ್ರೆಷನ್ ಮಾತ್ರೆ ಅಂತ ಕೊಡ್ತೀವಿ ಪೇಷಂಟ್ಸ್ಗೆ. ಸೊ ಈ ಮೆಡಿಸಿನ್ಸ್ ಲೈಫ್ ಲಾಂಗ್ ತಗೊಳ್ಳೋ ಅಂಥದ್ದು ಆಗಿರುತ್ತೆ. ಸೊ ಇದಕ್ಕೆ ಸರ್ಕಾರ ಏನು ಮಾಡ್ತಿದ್ದೀವಿ ಅಂದರೆ, ಆ ಇಲಾಖೆಯಿಂದ ಹೇಗೆ ಮಾಡ್ತಿದ್ದೀವಿ ಅಂತಂದರೆ, ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಆಗೋ ಅಷ್ಟು ಮೆಡಿಸಿನ್ಸ್, ಅಂದರೆ ಪ್ರತಿ ತಿಂಗಳು 10,000 ಬರೋ ಹಾಗೆ ಮೆಡಿಸಿನ್ಸ್ಗೂ ಕೂಡ ಖರ್ಚು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸ್ಕೀಮಲ್ಲೇ ತೊಗೊಳ್ತಾ ಇದ್ದೀವಿ, ಬೇರ್ ಮಾಡ್ತಾ ಇದೆ. ಸೊ ಪ್ರತಿ ಬೆನಿಫಿಷರಿಗೂ ಲೈಫ್ ಲಾಂಗ್ ಮೆಡಿಸಿನ್ಸ್, ಇಮ್ಯುನೋಸಪ್ರೆಷನ್ ಮೆಡಿಸಿನ್ಸ್ 1 lakh rupees ಪರ್ ಇಯರ್ ಸರ್ಕಾರನೇ ಬೇರ್ ಮಾಡ್ತಾ ಇರೋವಂಥದ್ದು. ಇನ್ನು ಡಾಕ್ಟರ್, ಇಷ್ಟೆಲ್ಲ ಸೌಲಭ್ಯಗಳನ್ನು ಸರ್ಕಾರ ನೀಡ್ತಾ ಇದೆ ಈ ಯೋಜನೆ ಅಡಿಯಲ್ಲಿ. ಇದನ್ನು ನಮ್ಮ ಜನಸಾಮಾನ್ಯರಿಗೆ ಹೆಚ್ಚಿನ ಅರಿವನ್ನು ಮೂಡಿಸೋದಕ್ಕಾಗಿ ಯಾವ ರೀತಿಯ ಕ್ರಮಗಳನ್ನು ನೀವು ಕೈಗೊಂಡಿದ್ದೀರಿ? ಒಂದು, ಆಸ್ಪತ್ರೆಗೆ ಹೋದಾಗ ಆರೋಗ್ಯ ಮಿತ್ರನ ಮೂಲಕ ಗೊತ್ತಾಗತ್ತೆ, ಅದನ್ನು ಬಿಟ್ಟು ಇನ್ಯಾವುದಾದ್ರೂ ರೀತಿಯ ಸ್ಕೀಮ್ಗಳನ್ನು ಇದರಲ್ಲಿ ಜನಕ್ಕೆ ಹೆಚ್ಚುವಾಗಿ ಅರಿವು ಮೂಡಿಸಲು ನಮ್ಮ ಆಶಾ ಕಾರ್ಯಕರ್ತರಿರ್ತಾರೆ. ನಮ್ಮ ಮನೆ ಬಾಗಿಲಿಗೆ ಹೋದಾಗ ಅವರು ಪ್ರತಿನಿತ್ಯ ಹೇಳ್ತಾ ಇರ್ತಾರೆ. ಇನ್ನೊಂದು, ನಮ್ಮ ಆರೋಗ್ಯ ಕಾರ್ಯಕರ್ತರು ಇರ್ತಾರೆ. ಅಲ್ಲೇ ಗ್ರಾಮ ಸಭೆ ಮಾಡೋ ಮುಖಾಂತರ, ಇಲ್ಲ ಯಾವುದನ್ನ ನಮ್ಮ ಪ್ರತಿ ತಿಂಗಳು ಮಾಸಿಕ ಸಭೆ ಕರೆಯೋ ಮುಖಾಂತರ ಅಂಗನವಾಡಿಗೆ ತಾಯಂದಿರನ್ನ ಮತ್ತು ಅಲ್ಲಿ ಇರುವಂಥ ನಾಗರಿಕರನ್ನೆಲ್ಲ ಕರೆಸ್ಬಿಟ್ಟು ಸಭೆ ಮಾಡಿ ಅದ್ರ ಮುಖಾಂತರ ಎಲ್ಲ ಸ್ಪ್ರೆಡ್ ಮಾಡ್ತಾ ಇರ್ತಾರೆ ತಮ್ಮ ವಾಹಿನಿಯಲ್ಲಿ. ಈ ಥರ ಡಿಸ್ಕಷನ್ ಎಲ್ಲ ಆದಾಗ ಹೆಚ್ಚಾಗಿ ಅರಿವು ಮೂಡಿಸ್ತಾ ಇದ್ದೀವಿ. ಆಮೇಲೆ ಪ್ರತಿ ತಿಂಗಳು ಇಲ್ಲ ವರ್ಷಕ್ಕೆ ಜಾಥಾ ಕಾರ್ಯಕ್ರಮಗಳು ಅಲ್ಲಿ ಪ್ರತಿ ಆಸ್ಪತ್ರೆಯಲ್ಲೂ ಇದನ್ನು ಕೈಗೊಳ್ತಾ ಇರ್ತೀವಿ. ಸೊ ಆದಷ್ಟು ಜನಕ್ಕೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಈ ಆಸ್ಪತ್ರೆಗೆ ಬಂದಾಗ ಇನ್ನೂ ಹೆಚ್ಚಾಗಿ ಅವ್ರಿಗೆ ಮಾಹಿತಿ ಸೌಲಭ್ಯ ಸಿಗುತ್ತೆ. ಡಾಕ್ಟರ್, ತಾವು ಹಾಗೂ ಡಾಕ್ಟರ್ ಸ್ಫೂರ್ತಿ ಅವರು ಇವತ್ತು ನಮ್ಮ ಸ್ಟುಡಿಯೋಗೆ ಆಗಮಿಸಿ
ನಮ್ಮ ವೀಕ್ಷಕರೆಲ್ಲರಿಗೂ ಬಹಳ ಉತ್ತಮವಾದ ಈ ಒಂದು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೂ ನಮ್ಮ ವೀಕ್ಷಕರೆಲ್ಲರ ಪರವಾಗಿ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಧನ್ಯವಾದಗಳು. ಇಷ್ಟೇ ಅಲ್ಲ, ನಮ್ಮ ಬೆನಿಫಿಷರೀಸ್ ಫಲಾನುಭವಿಗಳೆಲ್ಲರೂ ನೀವು ನಿಮ್ಮ ಸಮಯವನ್ನು ತಗೊಂಡು ಬಂದು ನಿಮ್ಮ ಸಂತೋಷಕರವಾದ ಸಂಗತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಿಮಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳು. ಕೇಳಿದ್ರಲ್ಲ ವೀಕ್ಷಕರೇ, ಈಗಾಗಲೇ ನಮ್ಮ ಸರ್ಕಾರ ಎಷ್ಟೆಲ್ಲ ಪ್ರಗತಿಪರ ಯೋಜನೆಗಳನ್ನು, ವಿಮಾ ಸುರಕ್ಷೆಯನ್ನು ನಮ್ಮ ಜನಸಾಮಾನ್ಯರಿಗೆ ನೀಡ್ತಾ ಇದೆ. ಹೀಗಿರುವಾಗ ನಾವೆಲ್ಲರೂ ಈ ಯೋಜನೆಗಳ ಸದುಪಯೋಗವನ್ನು ಪಡ್ಕೊಳ್ಳೋಣ ಹಾಗೂ ಆರೋಗ್ಯವಂತರಾಗಿರೋಣ. ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಮಾಪ್ತಿ ಹೇಳೋ ಸಮಯ. ಮತ್ತೆ ಭೇಟಿಯಾಗೋಣ. ಅಲ್ಲಿಯ ತನಕ ಲೋಕ ಸಮಸ್ತ ಸುಖಿನೋ ಭವಂತು. ನಿಮ್ಮ ಡಾಕ್ಟರ್ ಉಮಾ ಗೌತಮ್. ನಮಸ್ಕಾರ.